ಅವಾಗೇನಾಗುತ್ತೆ, ಸೊ ನಿನ್ ನಾಮ ತಗೊಂಡಾಗ ನನ್ಗೇನಾಗುತ್ತೆ, ನನ್ ಕಣ್ಣು ಯಾವಾಗ ನನ್ ಕಣ್ಣಿಂದ ಅಶ್ರುಧಾರ ಬರುತ್ತೆ. ಮತ್ತೆ ಮತ್ತೆ ನನ್ಗೆ ಯಾಕೆ, ಸೊ ಯಾವಾಗ ನನ್ಗೆ ಕಂಠ ಗದ್ಗದ ವಾಣಿದಿಂದ, ಸೊ ಏನಾಗುತ್ತೆ, ನನ್ ವಾಣಿ ಬಂದು ಗದ್ಗದ ಯಾವಾಗ ಆಗುತ್ತೆ, ಮತ್ತೆ ನನ್ನ ಶರೀರ ಪುಲಕ, ನಿನ್ ನಾಮ ತಗೊಂಡಿದ ತಕ್ಷಣನೇ ಯಾವಾಗ ನನಗೆ ಪುಲಕ ಆಗುತ್ತೆ. ಈ ತರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಸಾಧಕ ಬಂದು. ಸೊ ಅದ್ರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಇದ್ರ ಮುಂಚೆ ಎಲ್ಲ ಶ್ಲೋಕಗಳೆಲ್ಲ ನೋಡಿದ್ರಿ. ನಾವು ಎಲ್ಲಿಂದ, ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಒಂದನೇ ಶ್ಲೋಕ ಆಯ್ತು, ಎರಡನೇ ಶ್ಲೋಕ ಆಯ್ತು, ಮೂರನೇ ಶ್ಲೋಕ ಆಯ್ತು, ನಾಲ್ಕನೇದಾಯ್ತು, ಐದನೇದಾಯ್ತು, ಆರನೇದು ಆಯ್ತು. ಸೊ ಆರನೇದು ಇವತ್ತು ನೋಡ್ತಾ ಇದ್ದೀರಿ. ನಾವ್ ಇದ್ರ ಮುಂಚೆನೆ ಡಿಸ್ಕಸ್ ಮಾಡಿದ್ರು, ಏನು ಮೊದಲನೇ ಶ್ಲೋಕನಿಂದ ಐದನೇ ಶ್ಲೋಕವರೆಗೂ ಏನು ಸಾಧನ ಭಕ್ತಿ, ಸಾಧನ ಭಕ್ತಿ. ಮತ್ತೆ ಆರನೇದು ಏಳನೇದೇನು ಭಾವಭಕ್ತಿ, ಮತ್ತೆ ಏಳನೇ ಶ್ಲೋಕ ಎಂಟನೇ ಶ್ಲೋಕ ಪ್ರೇಮ ಭಕ್ತಿ. ಸೊ ಇದು ಇವಾಗ ಬಂದು ನಾವ್ ಎಲ್ಲಿ ಪ್ರವೇಶ ಮಾಡಿದಿರಿ, ಇವಾಗ ಭಾವಭಕ್ತಿದಲ್ಲಿ ಪ್ರವೇಶ ಮಾಡಿದ್ರಿ. ಸೊ ಇದನ್ನಲ್ಲೇನು ಸಾಧಕ ಯಾವ ತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನ ಕಣ್ಣದಲ್ಲಿ ಯಾವಾಗ ಬಂದು ಅಶ್ರುಧಾರೆ ಬರುತ್ತೆ, ಮತ್ತೆ ನನ್ನ ಕಂಠ ಯಾವಾಗ ಗದಗದ ಆಗುತ್ತೆ, ನನ್ನ ಶರೀರ ಯಾವಾಗ ಪುಲಕ ಆಗ್ತಾ ಇರುತ್ತೆ, ಕಂಪನ. ಸೊ ಈ ತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರೆ ಪ್ರಭು, ನಿನ್ ನಾಮ ತಗೊಂಡ ತಕ್ಷಣ ನನ್ನ ಕಣ್ಣಲ್ಲಿ ಇನ್ನೂ ಅಶ್ರುಧಾರ ಬರ್ತಾ ಇಲ್ಲ ಅಂದ್ರೆ ನನ್ನ ಶರೀರ, ನನ್ನ ಹೃದಯ ಬಂದು ಎಷ್ಟು ಕಠಿಣವಾಗಿರ್ಬೋದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಇದು ಬಂದು ಆ ಭಾವಭಕ್ತಿಯಲ್ಲಿ ನಿಜವಾದ ಲಕ್ಷಣ ಇದಲ್ಲ. ಈ ಕಣ್ಣಲ್ಲಿ ನೀರ್ ಬರೋದಾಗಿರ್ಲಿ, ಸೊ ಈ ತರ ಗಡಗದ ಅನ್ಕೋದು, ಇದು ಆ ಭಾವಭಕ್ತಿದ ಬಾಹ್ಯ ಲಕ್ಷಣ ಮಾತ್ರನೇ. ಭಾವಭಕ್ತಿದ ಬಾಹ್ಯ ಲಕ್ಷಣ ಇದು. ಅದ್ರಕ್ಕೆ ಸೊ ನಾವು ಇದ್ರ ಮುಂಚೆ ಎಲ್ಲ ವರ್ಣನೆ ಮಾಡಿದ್ರೆ, ಏನು ಮೊದಲನೇದೇನು ಶ್ರದ್ಧಾ, ಶ್ರದ್ಧಾ, ಸಾಧು ಸಂಘ, ಆಮೇಲೆ ಏನಾಗುತ್ತೆ ಭಜನ್ ಕ್ರಿಯೆ ಆಗುತ್ತೆ. ಭಜನ್ ಕ್ರಿಯಾದಲ್ಲಿ ನಾವು ನವವಿಧ ಭಕ್ತಿನ ಪಡಿತೀರಿ, ನವವಿಧ ಭಕ್ತಿ ಆಶ್ರಯ ಪಡ್ಕೊಂಡು ಭಜನೆ ಮಾಡ್ತಾ ಇರ್ತೀರಿ. ಅವಾಗ ಏನಾಗುತ್ತೆ, ಅನರ್ಥ ನಿವೃತ್ತಿ ಆಗುತ್ತೆ. ಆಮೇಲೆ ನಿಷ್ಠಾದಲ್ಲಿ ಪ್ರವೇಶ ಮಾಡ್ತೀರಿ. ನಿಷ್ಠಾದಲ್ಲಿ ಪ್ರವೇಶ ಮಾಡಿದ್ಮೇಲೆ ಏನ್ ಬರುತ್ತೆ, ರುಚಿ. ಆ ರುಚಿ ಬಂದವಾಗ ಏನ್ ಪ್ರಾರ್ಥನೆ ಮಾಡ್ತೀರಿ, ನ ಧನಂ ನ ಜನಂ ನ ಸುಂದರಿಂ ನ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿತ್ವಯಿ. ನನಗೆ ಧನ ಬೇಕಾಗಿಲ್ಲ, ನನ್ಗೆ ಜನ ಬೇಕಾಗಿಲ್ಲ, ನನ್ಗೆ ಸುಂದರಿಗಳು ಬೇಕಾಗಿಲ್ಲ. ಸೊ ಏನು, ನನ್ ಜನ್ಮ ಭಕ್ತಿನೇ ಬೇಕು. ಇದು ಯಾವ ಸ್ಟೇಜಲ್ಲಿ ಪ್ರಾರ್ಥನೆ ಮಾಡಕ್ಕಾಗುತ್ತೆ, ಈ ತರ ರುಚಿಗೆ ಯಾವಾಗ ಪ್ರವೇಶ ಮಾಡ್ತಿರೋ ಆವಾಗ ಈ ತರ ಪ್ರಾರ್ಥನೆ ಬರುತ್ತೆ. ನಿಷ್ಠ ದಾಟ್ಮೇಲೆ ರುಚಿಗೆ ಯಾವಾಗ ಪ್ರವೇಶ ಮಾಡ್ತಿರೋ ಆವಾಗಲೇ ಈ ತರ ಪ್ರಾರ್ಥನೆ ಬರೋದು. ಆದ್ರೆ ನಾವು ಬಂದು ಯಾವಾಗ ರುಚಿನಿಂದ ಆಸಕ್ತಿಗೆ ಪ್ರವೇಶ ಮಾಡ್ತಿರೋ ಆವಾಗ ಏನ್ ಬರುತ್ತೆ, ಯಾವ ತರ ಪ್ರಾರ್ಥನೆ ಬರುತ್ತೆ, ಐನಂದ ತನುಜ ಕಿಂಕರೆಂ ಪತಿತಾಂ ಮಾಮಿಷಮೇ ಭವಾಂಬುದೌ ಕೃಪಯಾ ತವ ಪಾದ ಪಂಕಜ ಸ್ಥಿತ ಧೂಲಿ ಸದೃಶ ವಿಚಿಂತಯ. ಸೊ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ, ಏನಂತ, ನನ್ ಬಂದು ನಿನ್ ಪಾದ ಪದ್ಮದಲ್ಲಿ ಒಂದು ಧೂಳಿಗೆರೆಯನ್ನು ಮಾಡ್ಕೊ. ಆದ್ರೆ ನಾನು ಇವಾಗ ಏನಾಗಿದ್ದೀನಿ, ಸಂಸಾರದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇದು ಯಾವ ಸ್ಟೇಜ್ ಅಲ್ಲಿ, ಇದು ಆಸಕ್ತಿ ಸ್ಟೇಜ್ ದಲ್ಲಿ. ಆದ್ರೆ ಯಾವಾಗ ಭಾವಭಕ್ತಿಗೆ ಪ್ರವೇಶ ಮಾಡ್ತಾನೋ ಅವಾಗ ಈ ತರ ಪ್ರಾರ್ಥನೆ ಮಾಡ್ತಾನೆ, ಯಾವಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಯಾವಾಗ ನನ್ನ ಶರೀರ ಒಂದು ಪುಲಕ ಆಗುತ್ತೆ, ಯಾವಾಗ ನನ್ನ ಕಂಠ ಗದ್ಗದ ಆಗುತ್ತೆ ಅಂತ. ಅದ್ರ ಮುಂಚೆ ಈ ತರ ಪ್ರಾರ್ಥನೆ ಮಾಡಿದ್ರು ಅದು ನಿಜವಾದ ಪ್ರಾರ್ಥನೆ ಹೃದಯನಿಂದ ಬರಲ್ಲ. ಭಾವಾವಸ್ಥದಲ್ಲೇ ಈ ಪ್ರಾರ್ಥನೆ ಬಂದು ಹೃದಯನಿಂದ ಬರುತ್ತೆ. ಅದ್ರ ಕೈಲಿ ಹೇಳ್ತಾರೆ, ಏನು भावादश में भक्ति का शुद्ध स्वरूप का अखंडत्व सिद्ध होता है, भाव का रति भी करते हैं, इसे पूर्ण विकसित भक्ति रूप प्रेम का अंकुर माना गया। साधन दशा में साधित होने वाला श्रवण कीर्तन आदि भक्तों को अंग में श्री कृष्ण नाम संकीर्तन भावावस्था में अत्यंत प्रबल रूप में धारण करता है। सो ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬಂದು ಪ್ರೇಮ ಒಂದು ಫುಲ್ ಸೂರ್ಯ ಆಗಿದ್ರೆ ಅದನ್ನೆಲ್ಲ ಒಂದೇ ಒಂದು ಕಿರಣ ಮಾತ್ರ ಏನು, ಭಾವಭಕ್ತಿ. ಸೂರ್ಯ ಒಂದು ಪ್ರೇಮ ಅನ್ನೋದು ಒಂದು ಸೂರ್ಯ ಆಗಿದ್ರೆ ಅದನ್ನೆಲ್ಲ ಒಂದು ಕಿರಣ ಭಾವಭಕ್ತಿ, ಒಂದು ಕಿರಣ ಮಾತ್ರ ಅಷ್ಟೇ. ಒಂದು ಕಿರಣ ಮಾತ್ರನೇ ಅಷ್ಟೇ. ಇವಾಗ ಅನ್ನಕ್ಕೆ ಬರಕ್ ಮುಂಚೆ ಏನ್ ಬರುತ್ತೆ, ಹೂವು ಬರುತ್ತೆ ಅಲ್ವಾ, ಹೂವು ಬಂದ್ಮೇಲೆ ಆ ಹೂವು ಬಂದು ಹಣ್ಣು ಆಗೋದು. ಆ ಹಣ್ಣು ಪ್ರೇಮ ಆಗಿದ್ರೆ ಆ ಹೂವು ಏನಂದ್ರೆ ಭಾವಭಕ್ತಿ ತರ. ಅಂದ್ರೆ ಏನು, ಶುದ್ಧ ಸತ್ವ ವಿಶೇಷಾತ್ಮ ಪ್ರೇಮ ಸೂರ್ಯಾಂಶ ಸಾಮ್ಯ ಭಾಗ್ ರುಚಿಭಿಶ್ಚಿತ್ರ ಮಾಶ್ರಣ್ಯ, ಇದೇ ಭಾವದ ಲಕ್ಷಣ. ಈ ಭಾವದ 3 ಲಕ್ಷಣ ಏನು, ಶುದ್ಧ ಸತ್ವ ವಿಶೇಷಾತ್ಮ, ಎರಡನೇದು ಬಂದು ಪ್ರೇಮ ಸೂರ್ಯಾಂಶ ಸಾಮ್ಯ ಭಾಗ್ ರುಚಿಭಿಶ್ಚಿತ್ರ ಮಾಶ್ರಣ್ಯ, ಮೊದಲನೇದು ಶುದ್ಧ ಸತ್ವ ವಿಶೇಷಾತ್ಮ. ಏನು, ಆ ಸಾಧಕದಲ್ಲಿ ಶುದ್ಧ ಸತ್ವ ವಿಶೇಷಾತ್ಮ ಅನ್ನೋದು ಬಂದು ಪ್ರಕಾಶಿತ ಆಗುತ್ತೆ.
ಸೊ ಇದು ಬಂದು ಶುದ್ಧ ಸತ್ವ ವಿಶೇಷ ಆತ್ಮ ಅನ್ನೋದು ತುಂಬಾ ತುಂಬಾ ಡೀಪ್ ಆಗಿ ಬರುತ್ತೆ, ಅದನ್ನ ಮುಂಚೆ ನೋಡೋಣ. ಶುದ್ಧ ಸತ್ವ ಬೇರೆ, ಶುದ್ಧ ಸತ್ವ ಬೇರೆ, ಶುದ್ಧ ಸತ್ವ ವಿಶೇಷ ಬೇರೆ, ಶುದ್ಧ ಸತ್ವ ವಿಶೇಷ ಆತ್ಮ ಬೇರೆ. ಆ ಶುದ್ಧ ಸತ್ವ ವಿಶೇಷ ಆತ್ಮ ಯಾವಾಗ ಪ್ರಕಾಶಿತ ಆಗುತ್ತೋ ಆವಾಗ್ಲೇ ಸಾಧಕ ಬಂದು ಏನು ಸ್ವರೂಪ ಪ್ರಾಪ್ತಿ ಮಾಡ್ಕೊಳಕಾಗೋದು. ಅಂದ್ರೆ ಏನು ಭಾವಭಕ್ತಿಯಲ್ಲಿ ಆವಾಗ್ಲೇ ಪ್ರವೇಶ ಮಾಡೋದು. ಯಾವಾಗ? ಶುದ್ಧ ಸತ್ವ ವಿಶೇಷ ಆತ್ಮ. ಶುದ್ಧ ಸತ್ವ ಗುಣ ಬೇರೆ, ಶುದ್ಧ ಸತ್ವ ಬೇರೆ, ಶುದ್ಧ ಸತ್ವ ವಿಶೇಷ ಬೇರೆ, ಶುದ್ಧ ಸತ್ವ ವಿಶೇಷ ಆತ್ಮ ಬೇರೆ. ಆ ಶುದ್ಧ ಸತ್ವ ವಿಶೇಷ ಆತ್ಮದಲ್ಲಿ ಪ್ರವೇಶ ಮಾಡ್ಬೇಕು, ಆವಾಗ್ಲೇ ಸೊ ನಮ್ ಸ್ವರೂಪ ಪ್ರಕಟಿತ ಆಗೋದು. ಆ ಶುದ್ಧ ಸತ್ವ ವಿಶೇಷ ಆತ್ಮ ಪ್ರೇಮ ಸೂರ್ಯಾಂಶು ಸಾಮ್ಯ ಬಾಕ್. ಸೊ ಪ್ರೇಮ ಅನ್ನೋದು ಒಂದು ಸೂರ್ಯ ಆಗಿದ್ರೆ ಅದರ ಒಂದು ಕಿರಣ ಬಂದು ಭಾವಭಕ್ತಿ. ಮತ್ತೆ ಇದೇನು, ಮತ್ತೆ ಇದ್ರ ಭಾವ ಯಾವಾಗ ಹೃದಯದಲ್ಲಿ ಪ್ರಕಾಶಿತ ಆಗುತ್ತೋ ಅವಾಗೇನು ಹೃದಯ ಕರ್ಗೋಗ್ಬಿಡುತ್ತೆ. ಅವಾಗ ಕರ್ಗೋವಾಗ ಏನಾಗುತ್ತೆ, ಅವಾಗ ಭಗವಂತನ ನಾಮ ತಗೊಂಡ ತಕ್ಷಣ ಏನಾಗುತ್ತೆ, ಕಣ್ಣಲ್ಲಿ ನೀರ್ ಬರೋದು, ಗದ್ಗದ ಆಗೋದು, ಇದಾಗುತ್ತೆ. ಸೊ ಎಕ್ಸಾಂಪಲ್, ಆವಾಗಲೇ ಏನು ಶುದ್ಧನಾಮ ಅನ್ನೋದು ಬರೋದು. ಅದ್ರ ಮುಂಚೆ ಶುದ್ಧನಾಮ ಬರಲ್ಲ, ಯಾಕಂದ್ರೆ ಭಗವಂತನ ಹತ್ರ ಸಂಬಂಧ ಆಗಿರಲ್ಲ. ಅಲ್ಲೇ ಇಲ್ಲೇನಾಗುತ್ತೆ, ಇಲ್ಲಿ ಬಂದು ಭಗವಂತನ ಹತ್ರ ಸಂಬಂಧ ಆಗುತ್ತೆ. उस समय साधक का चित्त क्षुब्ध होने के कारण उपस्थित होने पर भी अक्षुब्ध रहता है. ಅವಾಗ ಭಾವ ಭಕ್ತಿ ಲಕ್ಷಣ ಏನು? ಸೊ ಈ ಸ್ಟೇಜ್ಗೆ ಯಾರಾದ್ರೂ ಬಂದಿದ್ರೆ ಅವ್ರಿಗೆ ಸೊ ಹೆಂಗ್ ಕಂಡುಹಿಡಿಯೋದು? ಈ ಲಕ್ಷಣಗಳಿಂದ ಕಂಡುಹಿಡಿಬಹುದು ಅವ್ರನ್ನ. ಏನು? ಕ್ಷಾಂತಿರ್ ಅವ್ಯರ್ಥ ಕಾಲತ್ವಂ ವಿರಕ್ತಿರ್ಮಾನ ಶೂನ್ಯತ ಆಶಾ ಬಂಧ ಸಮುತ್ಕಂಠ ನಾಮಗಾನೆ ಸದಾ ರುಚಿ ಪ್ರೀತಿಸ್ತದ್ ಗುಣಕ್ಯಾನೆ ಆಸಕ್ತಿಸ್ತದ್ ವಸತಿಸ್ಥಲೆ. ಸಾರಿ, ಆಸಕ್ತಿಸ್ತದ್ ಗುಣಕ್ಯಾನೆ ಪ್ರೀತಿಸ್ತದ್ ವಸತಿಸ್ಥಲೆ. ಮೊದಲನೇದು ಶಾಂತಿರ್. ಆ ಭಾವ ಭಕ್ತಿ ಲಕ್ಷಣ ಯಾವ ತರ ಇರುತ್ತೆ? ಯಾವಾಗ್ಲೂ ಬಂದು ಏನು, ಏನೇ ಎಷ್ಟೇ ಪ್ರಾಬ್ಲಮ್ ಬರ್ಲಿ ಅದ್ರ ಟೆನ್ಷನ್ ತಗೊಳಲ್ಲ. ಪ್ರಾಬ್ಲಮ್ ಬಂದ್ರೇನು ಅದು ವಿಚಲಿತ ಆಗೋ ತರ ಇದ್ರೇನು ಅವ್ರೇನಾಗಿರ್ತಾರೆ, ಬಂದು ಅವ್ರು ವಿಚಲಿತ ಆಗಲ್ಲ. ಇದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ಏನು? ಸೊ ಶಾಂತಿರ್ ಅವ್ಯರ್ಥ ಕಾಲತ್ವಂ. ಅವ್ರು ಬಂದು ಏನು ಭಗವಂತನ ಸೇವೆ ಇಲ್ದಿರ ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡಲ್ಲ. ಅವ್ರು ಯಾವಾಗ್ಲೂ ಯಾವ್ದೋ ಒಂಥರ ಭಗವಂತನ ಸೇವೆಗೆ ನಿಯುಕ್ತವಾಗಿ ಇರ್ತಾರೆ. ಕತೆ ಹೇಳೋದಾಗಿರ್ಲಿ, ನಾಮ ಜಪ ಮಾಡೋದಾಗಿರ್ಲಿ, ಸೇವೆ ಮಾಡೋದಾಗಿರ್ಲಿ, ಬುಕ್ ಓದೋದಾಗಿರ್ಲಿ, ಇಲ್ಲಾಂದ್ರೆ ಬೇರೆಯವ್ರ ಬಗ್ಗೆ ಭಗವಂತನ ಬಗ್ಗೆ ಡಿಸ್ಕಸ್ ಮಾಡೋದಾಗಿರ್ಲಿ. ಸೊ ಇದು ಏನೋ ಒಂಥರ ಇದರಲ್ಲಿ ನಿಯುಕ್ತ ಆಗೇ ಆಗಿರ್ತಾರೆ. ಅವ್ಯರ್ಥ ಕಾಲಕ್ತಂ. ಮತ್ತೆ ವಿರಕ್ತಿ, ಸಂಸಾರದ ಮೇಲೆ ವಿರಕ್ತಿ. ಮಾನ ಶೂನ್ಯತ, ಯಾರನಿಂದನೂ ಏನು ಎಕ್ಸ್ಪೆಕ್ಟೇ ಮಾಡಲ್ಲ. ಯಾರಿಂದಾನು ಏನು ಎಕ್ಸ್ಪೆಕ್ಟೇ ಮಾಡಲ್ಲ. ಶಾಂತಿರ್ ಅವ್ಯರ್ಥ ಕಾಲಂ ವಿರಕ್ತಿರ್ ಮಾನ ಶೂನ್ಯತ ಆಶಾ ಬಂಧ. ಸೊ ನನ್ ಕೃಷ್ಣ ಸಿಕ್ಕೇ ಸಿಗ್ತಾನೆ, ಆಸೆ ಯಾವಾಗ್ಲೂ ಬಿಡಲ್ಲ. ಸೊ ಭಗವಂತ ನನಗೆ ಸಿಕ್ಕೇ ಸಿಗ್ತಾನೆ, ಆಸೆ ಇದ್ದೇ ಇರುತ್ತೆ. ಮತ್ತೆ ಸಮುತ್ಕಂಠ, ತೀವ್ರ ಉತ್ಕಂಠ ಭಕ್ತಿ ಮಾಡೋದಲ್ಲಿ. ಹೆಂಗಾದ್ರೂ ನಾನು ಭಗವಂತನ ಪಡಿಲೇಬೇಕು, ಆ ತೀವ್ರ ಉತ್ಕಂಠ. ಮತ್ತೇನು? ನಾಮಗಾನೆ ಸದಾ ರುಚಿ, ಯಾವಾಗ್ಲೂ ಭಗವಂತನ ನಾಮನ ಕೀರ್ತನ ಮಾಡ್ತಾನೆ ಇರ್ತಾರೆ. ಅವರಿಗೆ ಸ್ವಾಭಾವಿಕವಾಗಿ ಆಕರ್ಷಿತ ಇರುತ್ತೆ ಭಗವಂತನ ನಾಮ ಕೀರ್ತನ ಮಾಡೋದ್ರಲ್ಲಿ. ಮತ್ತೆ ಏನು? ಪ್ರೀತಿಸ್ತದ್ ವಸತಿಸ್ಥಲೆ ಆಸಕ್ತಿಸ್ತದ್ ಗುಣಾಖ್ಯಾನಿ. ಸೊ ಭಗವಂತನ ಗುಣಗಾನನ ಕೀರ್ತನೆ ಮಾಡಕ್ಕೆ ತುಂಬಾ ಆಸಕ್ತಿ ಆಗಿರ್ತಾರೆ. ಮತ್ತೆ ಏನು? ಪ್ರೀತಿಸ್ತದ್ ವಸತಿಸ್ಥಲೆ. ಸೊ ಭಗವಂತ ಎಲ್ಲೆಲ್ಲೆಲ್ಲ ಲೀಡ ಮಾಡಿರ್ತಾರೋ ಆ ಜಾಗದಲ್ಲಿ ಹೋಗಿ ವಾಸ ಮಾಡಕ್ಕೆ ತುಂಬಾ ಇಚ್ಛೆ ಇರುತ್ತೆ ಅವ್ರ ಹೃದಯದಲ್ಲಿ. ಈ 9 ಲಕ್ಷಣದಿಂದ ಅವ್ರು ಬಂದು ಭಾವ ಭಕ್ತರ ಇಲ್ಲ ಅಂತ ತಿಳ್ಕೊಬಹುದು. ಸೊ 9 ಲಕ್ಷಣ ಇರ್ಬೇಕಾಗುತ್ತೆ. पुनः पूर्वोक्त साधना भक्ति भाव भक्त प्राप्ति को अभिलाषा द्वारा चित्र के द्रवीभूत कारण भाव भक्ति कहलाती है. भाव विशुद्ध सात्विक विशेष स्वरूप एवं प्रेम रूप के सूर्य की किरण तुल्य होता है. उपयुक्त दोनों सिद्धांत वाक्यों के भाव भक्ति या रति का प्रेमांकुरत्व एवं प्रेम परवानत्व सिद्धत्व होते. प्रेम ही प्रारंभिक दशा में भाव कहलाता है और उस दशा में अश्रुपुलक आदि सात्विक कार सम्मुख स्वल्प मात्र से दिखलाई पड़ता है. उस दशा में भगवान के चरण कमल को ध्यान करते समय हृदय द्रवीभूत हो जाती है तथा आंखों से अश्रुधारा प्रवाहित होने लगता है इत्यादि तंत्र और पुराण के वचन के अनुसार प्रेम दशा में जो अनुभव और सात्विक कर प्रबल रूप में प्रकट होता है, भाव दशा अनुरूप और सात्विक कर ही स्वल्प मात्र से दृष्टिगोचर होता है. ಏನಾಗುತ್ತೆ ಅವಾಗ ಬಂದು, ಸೊ ಯಾವಾಗ ಇಲ್ಲಿ ನಾನು ಹೇಳ್ದೆ ಏನು, ಯಾವಾಗ ಭಾವವಶದಲ್ಲಿ ನಮಗೆ ಶುದ್ಧ ನಾಮ ಪ್ರಕಟಿತ ಆಗುತ್ತೆ. ಅದ್ರ ಮುಂಚೆ ಶುದ್ಧ ನಾಮ ಬರಲ್ಲ. ಆವಾಗ ಶುದ್ಧ ನಾಮ ಬರುವಾಗ ಏನಾಗುತ್ತೆ, ಭಗವಂತ ನಾಮ ತಗೊಂಡಿದ ತಕ್ಷಣನೇ ಕಣ್ಣಲ್ಲಿ ಅಶ್ರು ಬರುತ್ತೆ. ಅದ್ರ ಮುಂಚೆ ಯಾಕೆ ಬರಲ್ಲ? ಎಕ್ಸಾಂಪಲ್ ಇವಾಗ ನೋಡಿ, ನೀವೆಲ್ಲಾದ್ರೂ ಒಂದು 8 ಗಂಟೆ ಇರ್ತಾರೆ, ಅವ್ರಿಗೊಂದು ಮಗುನು ಇರ್ತಾರೆ. ಅವ್ರು ಬಂದು ಎಲ್ಲ ಹೋಗಿರ್ತಾರೆ, ಜಾತ್ರೆಗೆ ಹೋಗಿರ್ತಾರೆ. ಜಾತ್ರೆಗೆ ಹೋಗಿರೋವಾಗ ಅಲ್ಲೇನಾಗುತ್ತೆ, ಚಿಕ್ಕ ಮಗು ಮಿಸ್ ಆಗ್ಬಿಡುತ್ತೆ ಅಲ್ಲಿ.
ಮಿಸ್ ಆಗ್ಬಿಡುತ್ತೆ. ಮಿಸ್ ಆದ್ಮೇಲೆ ಏನಾಗುತ್ತೆ, ಸೊ ಆ ಮಗು ಹೆಸರು ಬಂದು ಕೃಷ್ಣ ಅಂತಾನೆ ಹೆಸರು ಇಟ್ಕೊಂಡಿರ್ತಾನೆ ಇಟ್ಕೊಳ್ಳಿ. ಕೃಷ್ಣ ಅನ್ನೋ ಮಗು ಬಂದು ಮಿಸ್ ಆಗೋಯ್ತು. ಆಮೇಲೆ ಒಂದು ಮತ್ತೇನು ವರ್ಷ 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 ಬರೋರು ಆ ಜಾತ್ರೆ ಇದಕ್ಕೆ, ಯಾಕೆ ನನ್ ಮಗು ಏನಾದ್ರು ಸಿಗ್ತಾನ ಅಂತ. ಮತ್ತೆ 20 ವರ್ಷ ಆದ್ಮೇಲೆ ಮತ್ತೇನು ಬರ್ತಲ್ಲ. ಅವಾಗ 20 ವರ್ಷ ಆದ್ಮೇಲೆ ಮತ್ತೆ ನಮ್ಮ ಮಗು ಬರ್ತಾನೇನೋ ಕಾಯ್ಕೊಂಡಿರ್ತಾರೆ. ಅವಾಗ ಮತ್ತೆ ಅಲ್ಲಿ ಸೊ ಇನ್ನೊಂದು ಪಕ್ಕದಲ್ಲಿರೋರು ಇಲ್ಲಾಂದ್ರೆ ದೂರದಲ್ಲಿಂದ ಕೃಷ್ಣ ಕೃಷ್ಣ ಅಂತ ಕರಿತಾ ಇರ್ತಾರೆ. ಅವಾಗ ಕೃಷ್ಣ ಅಂತ ಕರಿದ ತಕ್ಷಣ ಏನಾಗುತ್ತೆ, ಅವರಾಮ ಆ ಕಡೆ ಈ ಕಡೆ ತಿರುಗಿ ನೋಡ್ತಾರೆ. ಯಾಕೆ, ನನ್ ಮಗು ಏನೋ ಅಂತ. ಮಗು ಏನಾದ್ರು ಬಂದಿದ್ರೇನೋ, ನನ್ ಮಗು ಏನಾದ್ರು ಸಿಕ್ಬಿಟ್ರೇನೋ. ಸೊ ಇದ್ರಕ್ಕೋಸ್ಕರ ಏನ್ ಮಾಡ್ತಾರೆ, ಕೃಷ್ಣ ಅಂತ ಹೆಸರು ಕಲಿದ ತಕ್ಷಣನೇ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗಿ ನೋಡ್ತಾರೆ. ಅವಾಗ ಕೃಷ್ಣ ಅಂತ ಹೆಸರು ಕಲಿದ ತಕ್ಷಣ ಏನಾಗುತ್ತೆ, ಆ ಮಗು ಮೇಲೆ ಆಸೆನಿಂದ ಏನ್ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ, ಸಂಬಂಧ ಆಗಿದೆ. ಆ ಮಗು, ಸೊ ನನ್ ಮಗು, ಆ ಮಗು ಅನ್ನೋ ಸಂಬಂಧ ಇದೆ. ಅದೇ ಪಕ್ಕದ ಮನೆಯವ್ರಿಗೆ ಏನಾದ್ರು ಬರುತ್ತೇನೋ, ಯಾಕೆ, ಇನ್ನು ಸಂಬಂಧ ಆಗಿಲ್ಲ. ಅದೇ ತರನೇ ಇದ್ರ ಮುಂಚೆ ನಾವು ಅಷ್ಟೇ ಕೃಷ್ಣ ರಾಮ ಅಂದ್ರೂ ಕಣ್ಣಲ್ಲಿ ನೀರು ಬರಲ್ಲ. ಯಾಕೆ, ಭಗವಂತನ ಮೇಲೆ ನಾಕ್ ಇನ್ನೂ ಸಂಬಂಧ ಆಗ್ಲಿಲ್ಲ. ಆದ್ರೆ ಯಾವಾಗ ಕೃಷ್ಣ ಹತ್ರ ಸಂಬಂಧ ಆಗುತ್ತೋ ಅವಾಗ ಏನಾಗುತ್ತೆ, ಸೊ ಕೃಷ್ಣ ಅಂದ ತಕ್ಷಣನೇ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ಇದ್ರ ಮುಂಚೆನೂ ಏನೋ ಸ್ವಲ್ಪ ಜನಕ್ಕೆ ಇವಾಗ ನಾರ್ಮಲಿ ನಾವು ಟಿವಿದೆಲ್ಲಾದ್ರೂ ನೋಡಿರ್ಬೋದು, ಎಲ್ಲಾದ್ರೂ ಕೂಡ ನೋಡಿರ್ಬೋದು. ಏನು, ಸೊ ಅವ್ರು ಭಗವಂತನ ನಾಮ ತಗೊಂಡ ತಕ್ಷಣ ನೀರು ಕಣ್ಣಲ್ಲಿ ನೀರು ಬರೋದಾಗಿರ್ಲಿ, ಸೊ ಈ ತರ ಎಲ್ಲ ಬರೋದಾಗಿರ್ಲಿ. ಸೊ ಇದ್ರ ಮುಂಚೆನು ಮತ್ತೆ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಗೊತ್ತಾಯ್ತು ಭಾವಾವಸ್ಥದಲ್ಲಿ ನೀರು ಅಶ್ರುಧಾರ ಬರೋದು ಅಂತ. ಮತ್ತೆ ಇದ್ರ ಮುಂಚೆನೇ ಏನ್ ಬರುತ್ತೆ ಆವಾಗ, ಸೊ ಆಸಕ್ತಿ ಲಾಸ್ಟ್ ಸ್ಟೇಜ್ ಅಲ್ಲಿ ಅಶ್ರುಧಾರ ಬಂದೇ ಬರುತ್ತೆ. ಅಂದ್ರೆ ಭಾವ ಇನ್ನೂ ಪ್ರಕಾಶಿತ ಆಗಿಲ್ಲ, ನಿನ್ ಭಾವ ಪ್ರಕಾಶಿತ ಆಗೋ ಸಮಯ ಬಂತು, ಆ ಟೈಮಲ್ಲಿ ಕೂಡ ಬರ್ಬೋದು, ಆ ಟೈಮಲ್ಲಿ ಕೂಡ ಕಣ್ಣಲ್ಲಿ ನೀರು ಬರ್ಬೋದು. ಆದ್ರೆ ಅದ್ರ ಮುಂಚೆ ಬರಕ್ಕೆ ಚಾನ್ಸ್ ಇಲ್ಲ. ಆತರ ಬಂದಿದೆ ಅಂದ್ರೆ 4 ಕಾರಣದಿಂದ ಬಂದಿರ್ಬೋದು. ಮೊದಲನೇದೇನು, ಸತ್ಯಾಭಾಸ ಅಂತ ಕರೀತಾರೆ. ಯಾಕೆ, ಅವ್ರ ಹೃದಯ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ. ಏನಾದ್ರು ಆತರ ಈಗ ಎಕ್ಸಾಂಪಲ್ ನಾವು ನೋಡಿ, ಏನ್ ಅವ್ರ ಹೃದಯ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಏನಾದ್ರು ಭಗವಂತನ ಕತೆ ಕೇಳ್ಬಿಟ್ರೆ, ಇಲ್ಲಾಂದ್ರೆ ರಾಮಾಯಣ ಸೀರಿಯಲ್ ಇದ್ರ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಅವಾಗ 1990 ಆ ಟೈಮಲ್ಲೆಲ್ಲ ರಾಮಾಯಣ ಸೀರಿಯಲ್ ಬರ್ತಾ ಇತ್ತದನ್ನ. ಅವಾಗ ಎಲ್ಲಾರು ಕುತ್ಕೊಂಡ್ ನೋಡೋರು, ಎಲ್ಲಾರು ಕುತ್ಕೊಂಡ್ ನೋಡ್ತಾ ಇದ್ರ, ರಾಮಾಯಣ ನೋಡ್ತಾ ಇದ್ರೆ ಎಲ್ಲಾರು ಅಲ್ವಾ. ಯಾಕೆ, ಹೃದಯ ತುಂಬಾ ಸಾಫ್ಟ್ ಆಗಿದೆ. ಆ ರಾಮ್ ಲೀಲಾ ನೋಡ್ಬಿಟ್ಟು ಏನು ಆಟೋಮೆಟಿಕ್ ಹೃದಯ ಕಣ್ಣಲ್ಲಿ ನೀರು ಬರುತ್ತೆ. ಇದು ಬಂದು ಇನ್ನೂ ಭಾವ ಪ್ರಕಾಶಿತ ಆಗ್ಲಿಲ್ಲ, ಇನ್ನು ಭಗವಂತನ ಹತ್ರ ಸಂಬಂಧ ಆಗ್ಲಿಲ್ಲ, ಆದ್ರೇನು ಹೃದಯ ತುಂಬಾ ಸಾಫ್ಟ್ ಆಗ ಕಾರಣದಿಂದ ಕಣ್ಣಲ್ಲಿ ನೀರು ಬರುತ್ತೆ. ಇದು ಬಂದು ಸತ್ವಾಭಾಸ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಬಂದು ನಿಸ್ಸತ್ವಭಾಸ್. ನಿಸ್ಸತ್ವಭಾಸ ಅಂದ್ರೆ ಸೊ ನನ್ ಬಂದು ಎಕ್ಸಾಂಪಲ್ ಕತೆ ಮಾಡ್ತಾ ಇದ್ದಾರೆ, ಇವಾಗ ಭಾಗವತ್ ಕಥೆ ಮಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಬಂದು, ಸೊ ಎಷ್ಟೋ ಸಾವಿರಾರು ಜನ ಬಂದಿದ್ದಾರೆ. ಇವಾಗ ನಾಲ್ತ್ ಕಡೆ ಎಲ್ಲ ನೋಡಿದ್ರೆ ಭಾಗವತ್ ದೊಡ್ಡವರೆಲ್ಲ ಏನ್ ಮಾಡ್ತಾರೆ, ಭಾಗವತ್ ಕಥೆ ಹೇಳಿದ್ರೆ ಸೊ ದುಡ್ಡು ಫಸ್ಟೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಕಡಿಮೆ ಅಂದ್ರೆ ಯಾರು 5 ಲಕ್ಷ 10 ಲಕ್ಷಕ್ಕೆ ಯಾರು ಬರಲ್ಲ. ಅವಾಗ ಏನ್ ಮಾಡ್ಬೇಕು, ನೀನ್ ಅಷ್ಟೇ ಅವ್ರ ಕಥೆನೂ ಹೇಳ್ಬೇಕು, ನಿನ್ಗೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ಬೇಕು. ಅವಾಗ ಏನ್ ಮಾಡ್ತಾರೆ, ಸೊ ಆಕ್ಚುಲಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ಆಕ್ಟಿಂಗು ಮಾಡ್ಕೊ ಬರ್ತಾರೆ. ಏನು, ಅವ್ರ ಕೃಷ್ಣ ಅಂತ ಕರೀದ ತಕ್ಷಣ ಕಣ್ಣಲ್ಲಿ ನೀರು ಬರೋ ತರ, ಸ್ವಲ್ಪ ಈ ತರ ಏನ್ ಮಾಡ್ತಾರೆ, ಸ್ವಲ್ಪ ಜನಗಳಿರ್ತಾರಲ್ವಾ ಆಕ್ಟ್ ಮಾಡೋ ತರ. ಇದು ನಿಸ್ಸತ್ವಭಾಸ್. ಇನ್ನೊಂದು ಬಂದು ರತ್ಯಾಭಾಸ್. ಇದೇನು, ಮಾಯಾವಾದಿ. ಸೊ ಮಾಯಾವಾದಿಗಳಿರ್ತಾರೆ, ಇವ್ರು ಬಂದು ಸೊ ಅವ್ರ ಜೀವಿತಾಂತ ತಪಸ್ಸೆ ಮಾಡ್ತಾರೆ. ಏನಕ್ಕೋಸ್ಕರ, ಮುಕ್ತಿನ ಪಡೆಯೋಕೋಸ್ಕರ. ಆದ್ರೆ ಯಾವಾಗ ಅವ್ರಿಗೆ ಭಗವಂತನ ನಾಮ ಆ ಭಾಸದಲ್ಲೇ ಮುಕ್ತಿ ಈಸಿಯಾಗಿ ಸಿಗ್ಬಿಡುತ್ತೆ ಅಂತ ಗೊತ್ತಾಗುತ್ತೋ, ಅವಾಗ ಏನಾಗುತ್ತೆ, ಅವ್ರಿಗೂ ಇಷ್ಟು ಈಸಿಯಾಗಿ ಸಿಗ್ಬಿಡುತ್ತೆ ಅನ್ನೋ ಆನಂದದಿಂದ ಕಣ್ಣಲ್ಲಿ ನೀರು ಬರ್ಬೋದು. ಇದು ಬಂದು ಏನು, ರತ್ಯಾಭಾಸ್. ಮತ್ತೆ ಇನ್ನೊಂದು ಬಂದು ಪ್ರತಿಭಾ. ಇದು ಕೂಡ ಪ್ರತಿಭಾ ಅಂದ್ರೆ ಏನು, ಎಕ್ಸಾಂಪಲ್ ಕಂಸ ಇದ್ದ. ಕಂಸ ಏನ್ ಮಾಡ್ತಾ, ಕೃಷ್ಣ ಯಾವಾಗ ತಿಳಿಸ್ಕೊಂತ ಇದ್ನೋ, ಕೃಷ್ಣ ಯಾವಾಗ ನೆನ್ಸ್ಕೊಂತ ಇದ್ನೋ, ಭಯದಿಂದ ಏನಾಗ್ತು, ಶರೀರ ಕಂಪನ ಆಗ್ತಾ ಇತ್ತು. ಶರೀರ ಕಂಪನ ಆಗ್ತಾ ಇತ್ತು, ಅವನು ಭಯ ಬಿದ್ದಿ ಕೂದಲಲ್ಲಿ ನಿಂತಾ ಇತ್ತು. ಇದು ಬಂದು ಏನ್ ಕೇಳ್ತಾರೆ, ಪ್ರತಿಭಾ. ಸೊ ಈ 4ದಿಂದ ಇದ್ರ ಮುಂಚೆನೂ ಅಶ್ರುಧಾರ ಬರ್ಬೋದು, ಇಲ್ಲಾಂದ್ರೆ ಶರೀರ ಪುಲಕಿತ ಹಾಕೋದು. ಆದ್ರೆ ನಿಜವಾಗ್ಲೂ ಯಾವಾಗ ಆಗುತ್ತೆ, ಇದು ಬಂದು ಯಾವಾಗ ಭಗವಂತನ ಹತ್ರ ಸಂಬಂಧ ಆಗುತ್ತೋ ಆವಾಗ್ಲೂ ಮಾತ್ರನೇ ಇದು ನಿಜವಾಗ್ಲೂ ಆಗಕ್ಕೆ ಸಾಧ್ಯ. ಆದ್ರೇನು ಅಂದ್ರೆ ಯಾರ್ಕಾದ್ರೂ ಕಣ್ಣಲ್ಲಿ ಅಶ್ರುಧಾರ ಬಂದ್ಬಿಟ್ರೆ ಅವ್ರು ಭಾವಭಕ್ತಿ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರು ಅಂತಿಲ್ಲ. ಇದು ಭಾವಭಕ್ತಿ, ಅವ್ರು ನಿಜವಾಗ್ಲೂ ಭಕ್ತರು ಅನ್ನೋದು ಕೂಡ ಇಲ್ಲ. ಯಾಗ ಕೃಷ್ಣ ಅಂತ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಟ್ರೆ, ಇಲ್ಲ ಶರೀರ ಪುಲ್ಕಿದಾಗ್ಬಿಟ್ರೆ ಅವ್ರು ನಿಜವಾಗ್ಲೂ ಭಕ್ತರು ಅನ್ನೋದಿಲ್ಲ. ಯಾಕೆ, ಸೊ ಈ 4ರಿಂದಾನು ಬರ್ಬೋದಲ್ವಾ, ಸತ್ಯಾಭಾಸ್, ನಿತ್ಯಾಭಾಸ್, ರತ್ಯಾಭಾಸ್, ಪ್ರತಿಭಾ. ಇದರಿಂದ ಆದ್ರೂ ಬರ್ಬೋದು. ಇಲ್ಲ, ಭಾವಭಕ್ತಿದಲ್ಲಿ ನೋಡ್ಬೋದು, ಭಾವಭಕ್ತರಿಗೂ ಇದೆಲ್ಲ ಬಂದ್ರೆ ಅದೇ ನಿಜವಾದ ಭಕ್ತ ಸಂಬಂಧ, ಅದನ್ನ ಸಂಬಂಧ ಅಂತ ಅಲ್ಲ.
ಅದು ಬಂದು ಆ ಭಾವ ಭಕ್ತದ ಬಾಹ್ಯ ಲಕ್ಷಣ ಮಾತ್ರನೇ ಇದು, ಬಾಹ್ಯ ಲಕ್ಷಣ, ಇದು ಮುಖ್ಯ ಲಕ್ಷಣ ಅಲ್ಲ. ಈ ಕಣ್ಣಲ್ಲಿ ನೀರ್ ಬರೋದು ಇದೊಂದು ಬಾಹ್ಯ ಲಕ್ಷಣ ಮಾತ್ರನೇ. ಅಂದ್ರೆ ಏನು, ಬರ್ಬೋದು, ಬರ್ದಿರನು ಹೋಗ್ಬೋದು. ಬಂದ್ರೇನೆ ಅವ್ರ ಭಕ್ತರು ಅಂತಾನು ಇಲ್ಲ, ಬರ್ಬೋದು, ಬರ್ದಿರನು ಹೋಗ್ಬೋದು. ಸೊ ಏನು, ಆದ್ರೆ ಇದ್ ಬಂದ್ರದ ಭಕ್ತರು ಅನ್ನೋದೇನಿಲ್ಲ. ಆದ್ರೆ ಮುಖ್ಯ ಲಕ್ಷಣ ಏನು, ಶುದ್ಧ ಸತ್ವ ವಿಶೇಷಾತ್ಮ. ಸೊ ಭಗವಂತನ ಸಂವಿತ್ ಶಕ್ತಿ, ಲಾದಿನಿ ಶಕ್ತಿ. ಭಗವಂತನಿಗೆ 3 ಪ್ರಕಾರ ಶಕ್ತಿ ಇದೆ. ಫಸ್ಟ್ ಸ್ವರೂಪ ಶಕ್ತಿ. ಸ್ವರೂಪ ಶಕ್ತಿನಿಂದ ಏನೇನು, ಅಂತರಂಗ ಶಕ್ತಿ, ಅನೇಕ ಶಕ್ತಿ ಇದೆ ಭಗವಂತನಿಗೆ. ಅದರಲ್ಲಿ 3 ಮುಖ್ಯ ಏನು, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿನಿಂದ ಎಲ್ಲ ಆಧ್ಯಾತ್ಮಿಕ ಲೋಕ ಪ್ರಕಟಿತ ಆಗುತ್ತೆ. ಬಹಿರಂಗ ಶಕ್ತಿನಿಂದ ಈ ಮಾಯ ಎಲ್ಲ ಪ್ರಕಟಿತ ಆಗುತ್ತೆ. ಈ ತಟಸ್ಥ ಶಕ್ತಿನಿಂದ ಸೊ ಈ ಜೀವಿಗಳು ಪ್ರಕಟಿತ ಆಗ್ತಾರೆ. ಆದ್ರೆ ಅಂತರಂಗ ಶಕ್ತಿಯಲ್ಲಿ ಮತ್ತೆ 3 ಇದೆ. ಏನು, ಸಂವಿತ್, ಸಂಧಿನಿ, ಹ್ಲಾದಿನಿ. ಸಂವಿತ್ ಶಕ್ತಿ, ಸಂಧಿನಿ ಶಕ್ತಿ, ಹ್ಲಾದಿನಿ ಶಕ್ತಿ. ಸಂವಿತ್, ಸಂಧಿನಿ, ಹ್ಲಾದಿನಿ ಏನು, ಜ್ಞಾನ, ಬಲ ಮತ್ತೆ ಆನಂದ. ಈ 3 ಸಾಧಕ ಹೃದಯದಲ್ಲಿ ಪ್ರಕಟಿತ ಆಗುತ್ತೆ. ಈ 3 ಶಕ್ತಿಗಳು ಆ ಯಾರು ಭಜನೆ ಮಾಡ್ತಾ ಇದ್ದಾರೋ ಆ ಸಾಧಕ ಹೃದಯದಲ್ಲಿ ಪ್ರಕಟಿತ ಆಗುತ್ತೆ. ಆವಾಗ್ಲೇ ಭಾವ ಪ್ರಕಟಿತ ಆಗೋದು. ಭಜನೆ ಮಾಡ್ತಾ ಮಾಡ್ತಾ ಅನರ್ಥಗಳೆಲ್ಲ ಕ್ಲಿಯರ್ ಆಗುತ್ತೆ. ಅವು ಕ್ಲಿಯರ್ ಆದ್ಮೇಲೆ ಈ 3 ಶಕ್ತಿನೂ ಇದಲ್ವಾ, ಸಂವಿತ್, ಸಂಧಿನಿ, ಹ್ಲಾದಿನಿ, ಇದ್ರ ಸಾರ ಆ ಸಾಧಕ ಹೃದಯದಲ್ಲಿ ಪ್ರಕಟಿತ ಆಗುತ್ತೆ. ಆವಾಗ್ಲೇ ಭಗವಂತನ ಹತ್ರ ಸಂಬಂಧ ಆಗೋದು, ಆವಾಗ್ಲೇ ಆ ಭಾವ ಪ್ರಕಾಶಿತ ಆಗೋದು. ಇದೇ ನಿಜ ಸ್ವರೂಪ ಮುಖ್ಯ ಲಕ್ಷಣ ಇದು. ಆತರ ಅವಾಗ ಏನಾಗುತ್ತೆ, ಆ ಸಾಧಕ ಯಾವಾಗ್ಲೂ ಏನಾದ್ರು ಕೃಷ್ಣ ನಾಮ ಕೇಳ್ಬಿಟ್ರೆ, ಇಲ್ಲಾಂದ್ರೆ ಕೃಷ್ಣ ಕಥಾ ಕೇಳ್ಬಿಟ್ರೆ ಆ ಸಾಧಕ ಕೈಲಿ ತಡ್ಕೊನಕ್ ಆಗಲ್ಲ. ಏನ್ ಮಾಡ್ತಾರ ಅವ್ರು ಬಂದು, ಏವಂ ವ್ರತ ಸ್ವಪ್ರಿಯ ನಾಮ ಕೀರ್ತ್ಯ ಜಾತಾನುರಾಗೋತೃತ ಚಿತ್ತ ಉಚ್ಚೈ ಅಸತಿ ಅತೋರೋಧ ತಿರೌತಿ ಗಾಯತಿ ಉನ್ಮಾದವ ನೃತ್ಯ ಲೋಕವಾಹ್ಯ. ಅವ್ರೇನ್ ಮಾಡ್ತಾರೆ, ಬಂದು ಭಗವಂತನ ನಾಮ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರ್ ಬರೋದಾಗಿರ್ಲಿ, ಕಂಪನ ಆಗಿರ್ಲಿ, ಮತ್ತೆ ದಾರಿದಲ್ಲಿ ಉರ್ಲೋದಾಗಿರ್ಲಿ, ನಗೋದಾಗಿರ್ಲಿ, ಅಲೋದಾಗಿರ್ಲಿ, ಇದೆಲ್ಲ ನಡೀತಾ ಇರುತ್ತೆ. ಅವಾಗ ಈ ತರ 8 ಲಕ್ಷಣ ಪ್ರಕಟಿತ ಆಗುತ್ತೆ. 8 ಸಾತ್ವಿಕ ಗುಣ ಏನೇನು, ಸೊ 8 ಅಷ್ಟ ಸಾತ್ವಿಕ ಗುಣಗಳಿದೆ. ಏನೇನು, ಒಂದು ಬಂದು ಸ್ತಂಭ. ಅಂದ್ರೆ ಒಂದು ಸ್ತಂಭ ಯಾವ ತರ ಇರುತ್ತೆ, ಅದೇ ತರ ನಿಂತ್ಕೊಂಡು ಹಂಗೆ ನಿಂತ್ ಸ್ಟ್ಯಾಚು ಆಗ್ಬಿಡ್ತಾರೆ. ಇದೊಂದು ಲಕ್ಷಣ. ಇಲ್ಲಾಂದ್ರೆ ಸ್ವೇದ, ಬೆವರು ಬರ್ತಾನೆ ಇರುತ್ತೆ. ಇಲ್ಲೊಂದು ಬಂದು ರೋಮಾಂಚ. ರೋಮಾಂಚ ಅಂದ್ರೆ ಕೂದಲೆಲ್ಲ ನಿಂತ್ಕೊಂಡಿರುತ್ತೆ. ಮತ್ತೇನು, ಸ್ವರಭೇದ ಅಂದ್ರೆ ಮಾತುಗಳೇ ಬರಲ್ಲ ಅವ್ರಿಗೆ. ಸೊ ಯಾತರ ಮಹಾಪ್ರಭು ಬಂದು ಏನ್ ಮಾಡ್ತಾ ಇದ್ರು, ಜಗನ್ನಾಥ ರಥಯಾತ್ರದಲ್ಲಿ ಜಗನ್ನಾಥ್ ಅವ್ರ ಹೆಸರು ಬರ್ತಾ ಇರ್ಲಿಲ್ಲ, ಜಗ ಗ ಗ ಗ ಗ ಗ ಅಂತ ಇದ್ರು. ಸೊ ಜಗನ್ನಾಥ್ ಅಂತ ಬರಲ್ಲ, ಯಾಕೆ, ಆ ಗದ್ಗದ ಆಗ್ಬಿಡ್ತಾ ಇತ್ತು ವಾಯಸ್ಸು. ಮತ್ತೆ ಏನು, ಕಂಪ, ಶರೀರ ಕಂಪನೆ ಆಗೋದು. ಮತ್ತೆ ಏನು, ವೈವರ್ಣ್ಯ, ಶರೀರದ ಕಲರೇ ಚೇಂಜ್ ಆಗ್ಬಿಡುತ್ತೆ. ಯಾತರ ನರೋತ್ತಮ ದಾಷ್ಟಕರು ಉಡ್ಡಂಗ್ ಹೆಂಗಿದ್ರು, ಅವ್ರು ಬಂದು ಕಪ್ಪಗಿದ್ರು. ಆದ್ರೆ ಯಾವಾಗ ಅವ್ರ ಶರೀರದಲ್ಲಿ ಕೃಷ್ಣ ಪ್ರೇಮ ಪ್ರಾಪ್ತಿ ಆಯ್ತು, ಅವಾಗ ಏನಾಯ್ತು, ಅವ್ರ ಶರೀರ ಬಂದು ಗೌರವರ್ಣ ಆಗ್ಬಿಡ್ತು. ಇದು ಬಂದು ವೈವರ್ಣ. ಮತ್ತೆ ಅಶ್ರು, ಕಣ್ಣಲ್ಲಿ ಅಶ್ರುಧಾರ ಬರೋದು. ಮತ್ತೆ ಲಾಸ್ಟ್ ಬಂದು ಪ್ರಳಯ ಅಂದ್ರೆ ಮೂರ್ಛೆ ಬಂದು ಬಿದ್ದೋಗೋದು. ಇದು ಈ 8 ಸಾತ್ವಿಕಗಳು. ಸೊ ಸಾಧಕ ಇದನ್ನೇ ಪ್ರಾರ್ಥನೆ ಮಾಡ್ತಾನೆ ಆ ಸ್ಥಿತಿ ಹೋಗೋವಾಗ. ಏನು, ನಯನಂ ಗಲದ ಅಶ್ರುಧಾರಯ ವದನಂ ಗದ್ಗದರು ದಯಾಗಿರ ಪುಲಕೈರ್ನಿಜಿತಂ ವಪುಕದ ತವ ನಾಮಗ್ರಹಣೆ ಭವಿಷ್ಯತಿ. ನನಗೆ ಯಾವಾಗ ಆ ತರ ಭಕ್ತಿ ಪ್ರಕಟಿತ ಆಗುತ್ತೆ ಅಂತ, ಯಾವಾಗ ಆ ಭಕ್ತಿ ಪ್ರಕಟಿತ ಆಗುತ್ತೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವಾಗೇನು, ವಿಚಕ್ಷ ಚೂಡಾಮಣಿ ಶ್ರೀ ಚೈತನ್ಯ महाप्रभु जी इस भावादशा के और लक्ष्य करके कह रहे कि हे कृष्ण हे नंदन आपका नाम ग्रहण करते समय मेरे नयन में अश्रुधारा कब प्रवाहित होगी. ಸೊ ಮಹಾಪ್ರಭು ಬಂದು ಏನ್ ಸೊ ಇದನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನ್ ನಾಮ ತಗೊಂಡಿದ ತಕ್ಷಣನೇ ಯಾವಾಗ ನನ್ನ ನಯನನಿಂದ ಕಣ್ಣಿನಿಂದ ಅಶ್ರುಧಾರ ಪ್ರವಾಹಿತ ಆಗುತ್ತೆ. ಮತ್ತೆ ಸ್ವರ ಭಂಗಕ್ಕೆ ಕಾರಣ ಮೇರ ಕಂಠ ಗದ್ಗದ್ವಾಣಿ ರುದ್ಧ ಹೋ ಜಾಯಗ. ಸ್ವರಭೇದದಿಂದ ನಾ ಹೇಳ್ದೆ ಅಲ್ವಾ, ಸ್ವರಭೇದ ಅನ್ನೋದೊಂದು ಲಕ್ಷಣ. ಏನು, ಮಾತು ಬರಲ್ಲ. ಆ ತರ ನನಗೆ ಯಾವಾಗ ಆಗುತ್ತೆ. ಮತ್ತೆ ನನ್ನ ಶರೀರ ಪುಲಕ ತರ ಕಂಪನೆ ಯಾವಾಗ ಆಗುತ್ತೆ. ಹೇ ನಾಥ್ आप ऐसे कृपा करे कि आपका नाम ग्रहण करते समय ये लक्षण समूह यथाशीघ्र मुझे भी उदित हो. ಸೊ ಮಹಾಪ್ರಭು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ಪ್ರಭು ನನ್ ಬಂದು ಏನು ಬೇಗ ನನ್ಗೆ ಆ ಸ್ಥಿತಿ ಕೊಡಿ. ಯಾವ ತರ ಸ್ಥಿತಿ, ನಿನ್ ನಾಮ ತಗೊಂಡಿದ ತಕ್ಷಣನೇ ಏನಾಗೋಬೇಕು, ನನ್ ಶರೀರ ಈ ತರ ಗದ್ಗದ ಆಗ್ಬೇಕು. ಈ ತರ ಸ್ಥಿತಿ ನಂಗೆ ಬೇಗ ಕೊಡಿ ಪ್ರಭು.
ಮತ್ತೆ ಸೊ ಇದು 6ನೇ ಶ್ಲೋಕ ವ್ಯಾಖ್ಯ. ನೆಕ್ಸ್ಟ್ ಬಂದು 7ನೇ ಶ್ಲೋಕ. ಯುಗಾಯತಂ ನಿಮೇಶೇನ ಚಕ್ಷುಷಾ ಪ್ರಾವೃಷಾಯುತಂ ಶೂನ್ಯಾಯತಂ ಜಗತ್ ಸರ್ವಂ ಗೋವಿಂದ ವಿರಹನೆಮೆ. ಸೊ ಇದೇನು ಆ ಭಕ್ತಿದ ನಿಜವಾದ ಲಕ್ಷಣ ಏನು? ಇದ್ರ ಮುಂಚೆ ನೋಡಿರೋದು ಬಂದು ಏನು ಬಾಹ್ಯ ಲಕ್ಷಣ, ಆದ್ರೆ ಇದು ಏನು ಭಕ್ತಿದ ನಿಜವಾದ ಲಕ್ಷಣ ಏನು? ಆ ಭಗವಂತನ್ ಬಿಟ್ಬಿಟ್ಟು ಒಂದು ಕ್ಷಣ ಕೂಡ ನನಗೆ ಯಾವ ತರ ಅನಿಸ್ತಾ ಇದೆ, ಒಂದೊಂದು ಯುಗ ತರ ನನ್ಗೆ ಅನಿಸ್ತಾ ಇದೆ. ಸೊ ಒಂದೊಂದು ಕ್ಷಣನು ನನ್ಗೆ ಒಂದೊಂದು ಯುಗ ತರನು ಅನಿಸ್ತಾ ಇದೆ. ಹೇ ಸಖಿ गोविंद के विरह में मेरा निमेश मात्र काल भी युग के समान प्रतीत होता है. मेरे आंखों से बादलों की वर्ष की भांति आंसुओं को वर्ष होने लगते हैं. यह सारा संसार मुझे शून्य सा प्रतीत होता है. ಏನಾಗ್ತಾ ಇದೆ? ಸೊ ಭಕ್ತರಿಗೆ ಮಹಾಪ್ರಭು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏನು ನನ್ಗೆ ಒಂದು ನಿಮಿಷ ಅಂದ್ರೆ ಒಂದ್ ನಿಮಿಷ ಅಂದ್ರೆ ಒಂದ್ ನಿಮಿಷ ಅಲ್ಲ, ಒಂದಂದ್ರೆ ಒಂದು ಕ್ಷಣ, ಒಂದೊಂದು ಕ್ಷಣನು ಯಾವ ತರ ಅನಿಸ್ತಾ ಇದೆ? ಆ ಗೋವಿಂದ ಲೆಕ್ಕ, ಗೋವಿಂದ ಇಲ್ದಿರ ಇದ್ರೆ ಈ ಪ್ರಪಂಚ ಫುಲ್ ಶೂನ್ಯವಾಗಿ ಅನಿಸ್ತಾ ಇದೆ. ಈ ಬ್ರಹ್ಮಾಂಡ ಫುಲ್ ನನ್ಗೆ ಯಾವ ತರ ಶೂನ್ಯವಾಗಿ ಅನಿಸ್ತಾ ಇದೆ. ನೀನ್ ಇಲ್ದಿರ ಸೊ ನನ್ಗೊಂದೊಂದು ಕ್ಷಣನು ಒಂದು ಯುಗ ತರ ಅನಿಸ್ತಾ ಇದೆ. ಎಕ್ಸಾಂಪಲ್, ನಾವ್ ಈಗ ಒಂದ್ ಕಣ್ರಪ್ಪಿ ಹಿಂಗ್ ಹೊಡ್ಕೊಂತಿರಲ್ವಾ, ಕಣ್ರಪ್ಪೆ ಹೊಡ್ಕೊಂಡಿರುತ್ತೆ. ಸೊ ಇದೇನು ಹೊಡ್ಕೊಳೋದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಸೊ ಆ ಗೋಪಿಕಸ್ ಎಷ್ಟು ವಿರಹ, ಸೊ ಆ ಎಷ್ಟು ಬಂದು ಆ ಭಗವಂತನಿಗೆ ಲೀನ್ ಆಗಿದ್ದಾರೆ ಅಂದ್ರೆ ಭಗವಂತನ ಎಷ್ಟು ಬಂದು ಆ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರ ಕಣ್ರೆಪ್ಪ ಹೊಡ್ಕೊಳೋದ್ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಆತರ ಹೊಡ್ಕೊಳೋದ್ ಕೂಡ ಒಂದು ಕ್ಷಣ, ಅದು ಹೊಡ್ಕೊಳಕ್ ಕೂಡ ಸಮಯ ಕೂಡ ಅವ್ರಿಗೆ ಆತರ ತುಂಬಾ ವಿರಹ ಆಗ್ತಾ ಇದೆ. ಅದಕ್ಕೆ ಬ್ರಹ್ಮದೇವನ ಬೈಕೊಂತಾರಲ್ವಾ ಅವರು, ನನಗೆ ಸೊ ನಿನ್ಗೆ ಸೃಷ್ಟಿ ಮಾಡಕ್ಕೆ ಬರುತ್ತಾ ಬರಲ್ವಾ? ಯಾಕೆ ಈ ಕಣ್ರೆಪ್ಪಿ ಯಾಕೆ ಇಕ್ಕಿದೆ? ಸೊ ಐಬ್ರೋ ಯಾಕೆ ಇಕ್ಕಿದೆ? ಇದರಿಂದ ನನ್ಗೇನಾಯ್ತು? ಐಲಿಡ್. ಸೊ ಇದರಿಂದ ಏನಾಯ್ತು ನನಗೆ ಬಂದು? ಯಾವಾಗ ಅದೆಲ್ಲ ಹೊಡ್ಕೊಳೋತು ಅವಾಗ ನಾನು ಭಗವಂತನ ನೋಡಕ್ ಆಗ್ತಾ ಇಲ್ಲ. ಇದರಿಂದ ನಾ ಆತರ ನಂಗೆ ಸಮಯ ಯಾವ ತರ ಅನಿಸ್ತಾ ಇದೆ? ಒಂದೊಂದು ಯುಗ ತರ ನನ್ಗೆ ಅನಿಸ್ತಾ ಇದೆ. पूर्व श्लोक में कही रति का भक्ति स्वभाव स्थायी भाव का रूप धारण कर विभव अनुभव सात्विक और व्यभिचारी इन भाव सामग्री को साथ मिलकर भक्ति रस में प्रवणित होता है. उस दशा में उस अनुभव और सात्विक का स्वरूप पूर्ण रूप से लक्षित होता है. ಸೊ ಇದ್ರ ಮುಂಚೆನೆ ನಾವು ನೋಡಿದ್ರಿ ಏನು, ಆ ಸಾಧಕ ಯಾವಾಗ ನೈನಂ ಗಲುದು ಅಶುದ್ಧಾರ ಆ ಸ್ಟೇಜ್ ದಲ್ಲಿ ಏನ್ ಮಾಡ್ತಾನೆ? ಭಾವ ಅವಸ್ಥದಲ್ಲಿ ಪ್ರವೇಶ ಮಾಡ್ತಾನೆ. ಅವಾಗ ಏನಾಗುತ್ತೆ? ಭಗವಂತನ ಹತ್ರ ಸಂಬಂಧ ಆಗುತ್ತೆ ಅಲ್ವಾ? ಭಗವಂತನ ಹತ್ರ ಯಾವ ತರ ಸಂಬಂಧ ಆಗುತ್ತೆ? 5 ಭಕ್ತಿ ಇದೆ, 5 ಮುಖ್ಯ ಲಕ್ಷಣ ಇದೆ. ಸೊ ಏನು? ಶಾಂತ ಭಕ್ತಿ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಈ 5ರಲ್ಲಿ ಯಾವ್ದೋ ಒಂದು ಸೊ ಅವ್ರ ಸ್ವರೂಪ ಯಾವ್ದ್ರಲ್ಲಿ ಇದೆಯೋ ಅದ್ರಲ್ಲಿ ಹೋಗಿ ಏನ್ ಮಾಡ್ತಾನೆ? ಸೆಟ್ಲ್ ಆಗ್ಬಿಡ್ತಾನೆ. ಈ 5 ಭಕ್ತಿದಲ್ಲಿ ಯಾವ್ದೋ ಒಂದು ಭಕ್ತಿದಲ್ಲಿ ಹೋಗಿ ಸೆಟ್ಲ್ ಆಗ್ತಾನೆ. ಶಾಂತ ಭಕ್ತಿ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಇದು 5ರಲ್ಲಿ ಯಾವ್ದೋ ಒಂದೇ ಹೋಗಿ ಸೆಟ್ಲ್ ಆಗ್ತಾನೆ. ಹೋಗಿದ ತಕ್ಷಣನೇ ಅವ್ರಿಗೆ ಅದೇನು ಭಕ್ತಿ ಆನಂದ ಬಂದ್ಬಿಡಲ್ಲ. ಅಲ್ಲೋಗಿ ಸ್ವರೂಪ ಪ್ರಕಟಿತ ಆದ್ರೂ ಅವ್ರಿಗೆ ಆನಂದ ಬಂದ್ಬಿಡಲ್ಲ. ಅದೇನಾಗ್ಬೇಕು? ಅದು ಸೊ ವಿಭವ್ ಅನುಭವ್ ಸಾತ್ವಿಕ್ ವ್ಯಭಿಚಾರಿ ಅನ್ನೋ ಭಾವಗಳಿರುತ್ತೆ. ಮ್ಯೂಟ್ ಪನ್ನಂಗ ಅದೇ ವಿಭವ್ ಅನುಭವ್ ಸಾತ್ವಿಕ್ ವ್ಯಭಿಚಾರಿ ಅದ್ರಲ್ಲಿ ಯಾವಾಗ ಮಿಕ್ಸ್ ಆಗುತ್ತೋ ಆವಾಗ್ಲೇ ಆ ರಸವಾಗಿ ಅದು ಬಂದು ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ಫಸ್ಟ್ ಬಂದು ಏನು? ಶಾಂತ ಭಾವ್, ಶಾಂತ ದಾಸ್ಯ ಭಾವ್, ಸಖ್ಯ ಭಾವ್, ವಾತ್ಸಲ್ಯ ಭಾವ್, ಮಾಧುರ್ಯ ಭಾವ್, ಇಷ್ಟು ಇರುತ್ತೆ ಇದು ಬಂದು. ಆದ್ರೆ ಸೊ ಯಾವಾಗ ಬಂದು ಈ 4 ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ, ವಿಭವ್ ಅನುಭವ್ ಸಾತ್ವಿಕ್ ವ್ಯಭಿಚಾರಿ, ಈ 4 ಜೊತೆ ಯಾವಾಗ ಅದು ಹೋಗಿ ಸೇರುತ್ತೋ ಆವಾಗ್ಲೇ ಶಾಂತ ಭಾವ್ ಶಾಂತ ರಸ ಆಗುತ್ತೆ, ದಾಸ್ಯ ಭಾವ್ ದಾಸ್ಯ ರಸ ಆಗುತ್ತೆ, ಸಖ್ಯ ಭಾವ್ ಸಖ್ಯ ರಸ, ವಾತ್ಸಲ್ಯ ಭಾವ್ ವಾತ್ಸಲ್ಯ ರಸ, ಮಾಧುರ್ಯ ಭಾವ್ ಮಾಧುರ್ಯ ರಸ ಆಗುತ್ತೆ. ಅದ್ರ ಮುಂಚೆ ಬರೀ ಭಾವ್ ಅಷ್ಟೇ, ಅದ್ರಲ್ಲಿ ಏನು ಎಂಜಾಯ್ಮೆಂಟ್ ಲೀಲೆ ಗಿಲೀಲೆ ಏನು ಬರಲ್ಲ. ಆದ್ರೆ ಯಾವಾಗ ಈ ವಿಭವ ಅನುಭವ ಸಾತ್ವಿಕ ವ್ಯಭಿಚಾರ ಯಾವಾಗ ಬಂದ್ ಸೇರುತ್ತೋ ಆವಾಗಲೇ ಹೃದಯದಲ್ಲಿ ಎಲ್ಲಾ ಲೀಲೆಗಳು ಪ್ರಕಾಶಿತ ಆಗುತ್ತೆ. ಭಗವಂತನ್ ಮಾಡೋ ಲೀಲೆಗಳೆಲ್ಲ ಏನಾಗುತ್ತೆ? ಅವಾಗ ಹೃದಯದಲ್ಲಿ ಪ್ರಕಾಶಿತ ಆಗುತ್ತೆ. ಸೊ ನಿಮ್ ಹೃದಯದಲ್ಲಿ ಯಾವಾಗ್ಲೂ ಭಗವಂತ ದರ್ಶನ ಕೊಡ್ತಾನೆ ಇರ್ತಾನೆ. ಇದೆಲ್ಲ ಎಲ್ಲ ಆಗೋದು ಅವತ್ 4 ಬಂದು ಸೇರಿದ್ರೆ ವಿಭವ ಅನುಭವ ಸಾತ್ವಿಕ ವ್ಯಭಿಚಾರಿ. ಮತ್ತೆ ಈ 4 ವಿಭವ ಅನುಭವ ಸಾತ್ವಿಕ ವ್ಯಭಿಚಾರಿ ಅಂದ್ರೆ ಏನು? ಇದು ಯಾವಾಗಲೂ ಭಕ್ತಿ ರಸಾಮೃತ ಸಿಂಧು ಮಾಡುವಾಗ ನೋಡೋಣ ಅದನ್ನ. ಸೊ उस दशा में उसको अनुभव और सात्विक विकास पूर्ण रूप में लक्षित होता है. श्री रूप गोस्वामी भक्ति रसामृत सिंधु में
प्रेम की परिभाषा निर्धारित करते हुए कहते हैं जो भाव भक्ति अपने प्रारंभिक दशा में भी अधिकतर रूप में चित्त को द्रवीभूत स्तंभित बना देते हैं, परमानंद को उत्कर्ष प्राप्ति कराते हैं तथा श्री कृष्ण में प्रगाढ़ ममता उत्पन्न करते हैं, उस प्रगाढ़ भाव को ही प्रेम कहते हैं। उस सिद्धांत वचन के अनुसार प्रबल ममता जनित प्रगाढ़ भाव में ही भक्ति ही और प्रेम समझना चाहिए। विषय और आश्रय को परस्पर 5 प्रकार के मुख्य साधन भेद शांत दस से साक्य वात्सल्य माधुर्य और गौण संबंध भेद से मुख्य रसम के माधुर्य सर्वोत्तम वही मधुर रस क्रमशः प्रगाढ़ ಬರ್ತೆ हुए प्रेम प्रणय मान स्नेह अनुराग भाव। ಸೊ ಇದಾಗ್ತಾ ಏನಾಗುತ್ತೆ ಸಾಧಕ ಫಸ್ಟ್ ಭಾವಗೆ ನಾನು ಇದ್ರ ಮುಂಚೆ ಹೇಳ್ದಂಗೆ ಭಾವಕ್ಕೆ ಪ್ರವಾಸಿತ ಮಾಡ್ತೇನೆ, ಅದು ರಸ ಆಗಿರಲ್ಲ. ಆಮೇಲೆ ಈ ವಿಭವ ಅನುಭವ ಸಾತ್ವಿಕ ವಿಚಾರ ಯಾವಾಗ ಸೇರುತ್ತೋ ಅವಾಗ ರಸ ಆಗುತ್ತೆ. ಎಕ್ಸಾಂಪಲ್ ಬಂದು ಒಬ್ರಿಗೆ ತುಂಬಾ ದಾಹ ಆಗ್ತಾ ಇದೆ, ಇಲ್ಲಾಂದ್ರೆ ಏನು ಎಕ್ಸಾಂಪಲ್ ಏಕಾದಶಿ ಉಪವಾಸ ಮಾಡಿದ್ರು ಅಂತ ಇಟ್ಕೊಳ್ಳಿ. ಏಕಾದಶಿ ಉಪವಾಸ ಮಾಡಿದ್ರು ಅದ್ರ ನೆಕ್ಸ್ಟ್ ಡೇ ಏನೋ ಬ್ರೇಕ್ ಮಾಡ್ಕೊಳಕ್ಕೆ ಕಾಯ್ಕೊಂಡಿರ್ತಾರೆ. ಅವಾಗ ನಾರ್ಮಲ್ ನೀರ್ ಕುಡಿದ್ರೆ ಓಕೆ ಚೆನ್ನಾಗ್ ಅನಿಸುತ್ತೆ, ಆದ್ರೆ ಏನು ಬೆಲ್ಲದ ನೀರು ಅದೆಲ್ಲ ಮಾಡ್ಕೊಟ್ರೆ ಇನ್ನು ಚೆನ್ನಾಗ್ ಅನಿಸುತ್ತೆ. ಸೊ ಅದ್ರಾಗೆ ಆ ನೀರಿಗೆ ಏನಾಗ್ತೀರಾ, ಬೆಲ್ಲ ಹಾಕ್ತೀರಾ, ನಿಂಬೆಹಣ್ಣು ಹಾಕ್ತೀರಾ, ಮತ್ತೆ ಏನೋ ಸ್ವಲ್ಪ ಇದು ಶುಂಠಿ ಹಾಕ್ತೀರಾ, ಇದೆಲ್ಲ ಹಾಕ್ತೀರಾ. ಅದೇ ತರನೇ ಫಸ್ಟ್ ಶಾಂತ ಭಕ್ತಿ, ದಾಸ್ಯ ಭಕ್ತಿ, ವಾತ್ಸಲ್ಯ, ಮಾಧುರ್ಯ ಈ ಸಕ್ಕೆ ಇದ್ದ ಇರುತ್ತೆ. ಆದ್ರೆ ಇದ್ರಲ್ಲಿ ಹಾಡ್ ಮಾಡ್ತಾರೆ, ಏನೇನ್ ಹಾಡ್ ಮಾಡ್ತಾರೆ, ಬೆಲ್ಲ ಆಗಿರ್ಲಿ ಇದೆಲ್ಲ ಹಾಡ್ ಮಾಡ್ತಾರೆ ತಾನೆ. ಅದೇ ವಿಭವ್ ಅನುಭವ್ ಸಾತ್ವಿಕ ವಿಚಾರಿ. ಇದು ನೀರೇ, ನೀರು ಕುಡಿದ್ರೇನು ದಾಹ ತೀರುತ್ತೆ, ಆದ್ರೆ ಇದ್ರಕ್ಕಿನ್ನೂ ಸ್ವಲ್ಪ ಹಾಡ್ ಮಾಡಿದ್ರೆ ಬೆಲ್ಲ, ನಿಂಬೆಹಣ್ಣು, ಎನರ್ಜಿನೂ ಬರುತ್ತೆ, ಕುಡಿಯಕ್ಕೂ ಚೆನ್ನಾಗಿರುತ್ತೆ ಅಲ್ವಾ, ಬೆಲ್ಲದ ನೀರು. ಅದೇ ತರನೇ ಇದು ಭಾವನೂ ಓಕೆ ಈ ಸಂಸಾರದಿಂದ ನಮ್ ರಿಲೀಸ್ ಮಾಡುತ್ತೆ. ಆದ್ರೆ ಯಾವಾಗ ಈ ತರ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತಿರೋ ವಿಭವ ಅನುಭವ ಸಾತ್ವಿಕ ವಿಚಾರಿ, ಅದು ರಸವಾಗಿ ಪ್ರಕಟಿತ ಆಗುತ್ತೆ. ರಸವಾಗಿ ಪ್ರಕಟಿತ ಆಗೋದ್ಮೇಲೆ ಏನಾಗುತ್ತೆ, ಅವಾಗ ಬಂದು ಆವಾಗ ಭಗವಂತನ ಲೀಲೆದಲ್ಲಿ ಎಲ್ಲಾದ್ರದಲ್ಲಿ ಏನಾಗುತ್ತೆ, ಸೊ ಹೃದಯದಲ್ಲಿ ಪ್ರಕಾಶಿತ ಆಗುತ್ತೆ. ಆಮೇಲೆ ಅದು ಇನ್ನೂ ಯಾವಾಗ 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 ಅದು ಇನ್ನೂ ತುಂಬಾ ಗಾಢವಾಗಿ ಯಾವಾಗ ಆಗುತ್ತೋ, ಅದೆಲ್ಲ ತುಂಬಾ ಗಾಢವಾಗಿ ಯಾವಾಗ ಆಗುತ್ತೋ ಆವಾಗ ಏನಾಗುತ್ತೆ, ಅವಾಗ ಪ್ರೇಮ ಪ್ರಕಟಿತ ಆಗುತ್ತೆ. ಆದ್ರೆ ಭಾವಭಕ್ತಿನೇ ಗಾಢವಾಗಾದ್ರೆ ಅದನ್ನೇ ಪ್ರೇಮ ಅಂತ ಕರೆಯೋದು. ಭಾವಭಕ್ತಿ ಯಾವಾಗ ಗಾಢವಾಗುತ್ತೋ ಅವಾಗ ಅದನ್ನೇನಂತ ಕರೀತಾರೆ, ಪ್ರೇಮ. ಆ ಪ್ರೇಮ ಭಕ್ತಿ ಇನ್ನೂ ಮಾಡ್ತಾ 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 ಏನಾಗುತ್ತೆ, ಆವಾಗ ಇನ್ನು ಭಕ್ತಿ ಪ್ರೇಮದಲ್ಲಿ ಇನ್ನೂ ಮುಂದ್ಗಡೆ ಹೋಗುತ್ತೆ. ಪ್ರೇಮ ಅಷ್ಟೇ ಮಾತ್ರನೇ ಅಲ್ಲ, ಇನ್ನೂ ಮುಂದ್ಗಡೆ ಹೋಗುತ್ತೆ. ಅವಾಗ ಏನು, ಪ್ರೇಮ ಆದ್ಮೇಲೆ ಪ್ರೇಮ, ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ, ರೂಢ, ಅಧಿರೂಢ, ಮದನ, ಮೋದನ, ಮದನೋಕ್ಕೆ ಮಹಾಭಾವ, ಈ ಸ್ಥಿತಿವರೆಗೂ ಕರ್ಕೊ ಹೋಗುತ್ತೆ. ಸೊ ಮದನೋಕ್ಕೆ ಮಹಾಭಾವ ಯಾರು, ಶ್ರೀಮತಿ ರಾಧಾರಾಣಿ ಸ್ವಯಂ. ನಾವು ಅಲ್ಲಿವರೆಗೂ ಪ್ರವೇಶ ಇಲ್ಲ, ನಮಗೆ ಇಲ್ಲಿ ಮದನ್ ಮೋದನ್ವರೆಗೂ ಪ್ರವೇಶ ಇದೆ. ಸೊ ಅಲ್ಲಿವರೆಗೂ ಈ ಭಕ್ತಿ ಹರಿನಾಮ ಸಂಕೀರ್ತನೆ ಅಲ್ಲಿವರೆಗೂ ಕರ್ಕೊ ಹೋಗುತ್ತೆ. अभिलाषात्मक स्नेह ही राग कहता है, राग के उत्पन्न होकर क्षणिक योग भी असह्य हो पड़ता है, मिलन में अत्यधिक दुख भी सुख जैसा जाना पड़ता है, वियोग में इसका ठीक विपरीत स्थिति हो जाती है। वही राग अपने दृष्टि को नित्य नवीन रूप में अनुभव कराते हुए स्वयं नवनया मन होता हुआ अनुराग के रूप में परिणत होता है। अनुराग उत्पन्न होने पर परस्पर वशीभूत होने का कारण ಸೊ ಮತ್ತೆ ಇದೆಲ್ಲ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಸದ್ಯಕ್ಕೆ ಇಲ್ಲಿ ಬೇಕಾಗಿಲ್ಲ. ಏನು, ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ, ರೂಢ, ಅಧಿರೂಢ, ಇದೆಲ್ಲ ಏನು ಅಂತ ಸ್ವಲ್ಪ ಕೊಟ್ಟಿದ್ದಾರೆ. ಇದು ಬಂದು ಏನು ಬೇಕಾಗಿಲ್ಲ ಸದ್ಯಕ್ಕೆ. ಸೊ ನಾವಿನ್ನು ಅನರ್ಥಗ್ರಸ್ತ ಜೀವದಲ್ಲ ಇದ್ದೀರಿ, ಇನ್ನು ಅದನ್ನ ತಿಳ್ಕೊಂಡ್ರೆ ಸಾಕು. ಸೊ ಫಸ್ಟ್ ಅನರ್ಥಗಳನ್ನ ತಿಳ್ಕೊಂಡ್ರೆ ಸಾಕು. ಇದೆಲ್ಲ ನಮ್ಗೆ ಇನ್ನೂ ಈ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಈ ಅವಸ್ಥೆದಲ್ಲಿ ಏನಾಗುತ್ತೆ, ಯುಗ ಆಯ್ತಂ ನಿಮೇಶನ ಚಕ್ಷುಷ ಪ್ರಾರುಷ ಆಯ್ತಂ, ಭಗವಂತನ ಒಂದು ಕ್ಷಣನು ಏನಾಗುತ್ತೆ, ತುಂಬಾ ವಿರಹ ಆಗುತ್ತೆ. ನಾವು ಇದ್ರ ಮುಂಚೆನೆ ಕೇಳಿರ್ಬೋದು, ಬೃಹತ್ ಭಾಗವತಾಮೃತದಲ್ಲಿ ಆತರ ಬಂತು ಕತೆ ಬಂದು, ಯಶೋಧ ಮಹಾರಾಣಿ ಕೃಷ್ಣ ಹಸು ಮೇಸಕ್ಕೆ ಕಲಿಸ್ತಾರೆ. ಕೃಷ್ಣ ಯಾವಾಗೆಲ್ಲ ಹೋಗ್ತಾನೋ ಅವಾಗ ಯಶೋಧ ಮಹಾರಾಜ್ ಹಂಗೆ ನೋಡ್ತಾ ಇರ್ತಾರಲ್ವಾ, ಹಂಗೆ ನೋಡ್ತಾ ಇರ್ತಾರೆ. ಅದೇ ಕೃಷ್ಣ ನೋಡ್ತಾ ಕೃಷ್ಣ ಯಾವಾಗ ಕಣ್ ಮುಂದ್ಗಡೆ ಇಲ್ದಿರ ಹೋಗ್ಬಿಡ್ತಾನೋ ಆ ವಿರಹದಲ್ಲಿ ತಡ್ಕೊಳಕ್ ಆಗಲ್ಲ ಕೃಷ್ಣ ಕೈಯಲ್ಲಿ. ಸೊ ಯಶೋಧ ಮಹಾರಾಣಿ ಕೈಯಲ್ಲಿ ಯಶೋಧ ಮಹಾರಾಣಿ ಏನ್ ಮಾಡ್ತಾಳೆ, ಕೃಷ್ಣ ಅಂತ ಕರೀತಾಳೆ. ಅವಾಗ ಕೃಷ್ಣ ಓಡ್ ಬರ್ತಾನೆ, ಏನಾಯ್ತು ನೀನ್ ಕರೆಕ್ಟ್ ಆಗಿ ನೀನ್ ಒಂದು ಊಟ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಊಟ ಮಾಡು, ಹಿಂಗೆಲ್ಲ ಹೇಳಿ ಕಳಿಸ್ತಾರೆ. ಮತ್ತೆ ಕೃಷ್ಣ ಹೋಗ್ತಾನೆ, ಮತ್ತೆ ವಿರಹ ತಡ್ಕೊಳಕ್ ಆಗ್ದಿರ ಮತ್ತೆ ಕೃಷ್ಣ ಅಂತ ಕರೀತಾರೆ. ಮತ್ತೆ ಕೃಷ್ಣ ಓಡ್ ಬರ್ತಾನೆ, ಮತ್ತೆ ಏನೋ ಒಂದು ಹೇಳ್ತಾಳೆ ಯಶೋಧ ಮಹಾರಾಣಿ, ಮತ್ತೆ ಕೃಷ್ಣ ಹೋಗ್ತಾನೆ, ಮತ್ತೆ ಕೃಷ್ಣ ಅಂತ ಕರೀತಾರೆ. ಸೊ ಏನು, ಒಂದೊಂದು ಕ್ಷಣನು
ಅವ್ರ ಕೈಲಿ ವಿರಹ ತಡ್ಕೊಳಕ್ಕಾಗಲ್ಲ. ಅವ್ರ ಕೈಲಿ ವಿರಹ ತಡ್ಕೊಳಂಗಲ್ಲ. ಅರೆ ವಿರಹ ಕೃಷ್ಣನ್ ಕಾಣಿಸ್ದೇ ಇರೋದು ಇಡೀಲಿ. ನಾವ್ ಪ್ರೇಮ್ ಸರೋವರ್ ಕತೆ ಕೇಳಿದಿರ್ತಾನೆ. ಏನಾಗುತ್ತೆ, ರಾಧಾಕೃಷ್ಣ ಬಂದು ಇಬ್ರು ಮೀಟ್ ಮಾಡ್ತಾ ಇದ್ದಾರೆ. ರಾಧಾಕೃಷ್ಣ ಇಬ್ರು ಮೀಟ್ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ ರಾಧಾಕೃಷ್ಣ ಇಬ್ರು ಮೀಟ್ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ಒಂದು ಏನಾಗಿರುತ್ತೆ ಅಂದ್ರೆ, ಒಂದು ಹನಿಬಿ ಅಲ್ಲೇ ಸುತ್ತಾ ಇರುತ್ತೆ. ಹನಿಬಿ ಏನು, ಜೇನುಲ ಅಲ್ಲೇ ಸುತ್ತಾ ಇರ್ತದೆ, ಅಲ್ಲೇ ಸುತ್ತಾ ಇರ್ತದೆ. ಅವಾಗ ಏನಾಗ್ತಾ ಇರುವಾಗ ಅವಾಗ ಬಂದು ಮಧುಮಂಗಲ್ ಬರ್ತಾನೆ. ಮಧುಮಂಗಲ್ ಬಂದ್ಬಿಟ್ಟು ಆ ಹನಿಬಿನ ಓಡಿಸ್ಬಿಡ್ತಾನೆ. ಆ ಜೇನುಲನ ಓಡಿಸ್ಬಿಟ್ಟು ಆಮೇಲೆ ಹೇಳ್ತಾನೆ, ಅವಾಗ ಮಧುಮಂಗಲ್ ಹೇಳ್ತಾನೆ, ನಾನು ಆ ಮಧುನ ಓಡಿಸ್ಬಿಟ್ಟೆ, ಇನ್ಮೇಲೆ ಬರೋದೇ ಇಲ್ಲ ಅಂತ. ಯಾರ ಹೇಳೋದು? ಮಧುಮಂಗಲ್. ಮಧುಮಂಗಲ್ ಹೇಳ್ತಾನೆ, ನಾನು ಏನ್ ಮಾಡ್ದೆ, ಆ ಮಧುನ ಓಡಿಸ್ಬಿಟ್ಟೆ, ಇನ್ಮೇಲೆ ಬರೋದೇ ಇಲ್ಲ. ಮಧುಮಂಗಲ್ ಏನ್ ಹೇಳಿರೋದು? ಮಧು ಅಂದ್ರೆ ಜೇನುಲ. ಆದ್ರೆ ರಾಧಾರಾಣಿ ಏನ್ ಅನ್ಕೊಂತಲೆ? ಮಧು ಅಂದ್ರೆ ಮಧುಸೂದನ್ ಅನ್ಕೊಂತಲೆ. ಅಂದ್ರೆ ನಾನ್ ಮಧುಸೂದನ್ನ ಓಡಿಸ್ಬಿಟ್ಟೆ ಅಂತ, ಮಧುಸೂದನ್ ಓಡಿಸ್ಬಿಟ್ಟೆ ಅಂತ ರಾಧಾರಾಣಿ ಅನ್ಕೊಂತಲೆ. ಅವಾಗ ಏನಾಯ್ತು, ಕೃಷ್ಣ ಕಣ್ಮುಂದ್ಗಡೆ ಇದ್ರೇನು ಅವಾಗ ರಾಧಾರಾಣಿ ಏನ್ ಅನ್ಕೊಂತಲೆ, ಕೃಷ್ಣ ಇಲ್ಲ ಅಂತ ಕಂಟಿನ್ಯೂಸ್ ಆಗಲ್ಲ ಸ್ಟಾರ್ಟ್ ಮಾಡ್ತಾಳೆ. ಅಂದ್ರೆ ನೋಡು ಎಷ್ಟು ಭಾವಾವಸ್ಥೆ ಇರ್ಬೋದು. ಅಂದ್ರೆ ಇಲ್ಲಿ ಕೃಷ್ಣ ಇಲ್ದಿರೋದಿಲ್ಲ, ಕಣ್ಮುಡಿ ಇದ್ರೇನು ಆ ಪ್ರೇಮಾವಸ್ಥದಲ್ಲಿ ಅಷ್ಟು ಅಳ್ತಾ ಇದ್ದಲ್ಲ ರಾಧಾರಾಣಿ. ಇನ್ನು ಕೃಷ್ಣ ಇಲ್ದಿರ ಇದ್ರೆ ಇನ್ನೆಷ್ಟು ಅಲ್ಬೋದು? ಮುಂದ್ ಕ್ಷಣ ಇಲ್ದಿರದ್ರೇನೆ ಮತ್ತೆ ಇನ್ನು ಅಷ್ಟು ಅಲ್ಬೋದು. ಅಂದ್ರೆ ಇನ್ನು ಕೃಷ್ಣ ಮದ್ರಾಗ ಬಿಟ್ಬಿಟ್ಟು ಹೋದ್ಮೇಲೆ ಇನ್ನು ಆ ರಾಧಾರಾಣಿ ಪರಿಸ್ಥಿತಿ ಹೆಂಗಿರುತ್ತೆ? ಇನ್ನು ಆ ಗೋಪಿಕಾಸ್ ಪರಿಸ್ಥಿತಿ ಹೆಂಗಿರುತ್ತೆ? ಅದಕ್ಕೆ ಸೊ ಏನಿಲ್ಲಿ ಅವಾಗ ರಾಧಾರಾಣಿ ಏನ್ ಮಾಡ್ತಾರೆ, ಕೃಷ್ಣ ನೋಡ್ಬಿಟ್ಟು ಅಳ್ತಾ ಇದ್ದಲೆ ಅವಾಗ ರಾಧಾರಾಣಿ ಅಳ್ತಾ ಇರೋದ್ ನೋಡ್ಬಿಟ್ಟು ಏನ್ ಮಾಡ್ತಾಳೆ, ಮತ್ತೆ ಕೃಷ್ಣ ಅಲೋ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ ಅಲೋ ಸ್ಟಾರ್ಟ್ ಮಾಡ್ತಾನೆ. ರಾಧಾರಾಣಿ ನೋಡ್ಬಿಟ್ಟು ಕೃಷ್ಣ ಅಲೋ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ ನೋಡ್ಬಿಟ್ಟು ಸೊ ರಾಧಾರಾಣಿ ಇಬ್ರಿಬ್ರು ಅಳ್ತಾ ಏನಾಗುತ್ತೆ, ಅದೊಂದು ಸರೋವರನೇ ಆಗ್ಬಿಡುತ್ತೆ, ಒಂದು ಕುಂಡ ಆಗ್ಬಿಡುತ್ತೆ. ಅದೇನು ಪ್ರೇಮ್ ಸರೋವರ್ ನೋಡಿದ್ದೀರಾ? ನೋಡಿರ್ತೀರಾ? ಲಾಸ್ಟ್ ಇಯರ್ ಬಂದಿದ್ರಿ. ಪ್ರೇಮ್ ಸರೋವರ್. ಸೊ ಪ್ರೇಮ್ ಸೊ ರಾಧಾಕೃಷ್ಣ ಇಬ್ರು ಕಣ್ಣಿನಿಂದ ಆಗಿರೋದು ಅದು ಬಂದು ಪ್ರೇಮ್ ಸರೋವರ್. ಸೊ ಏನು ಆ ಚಿಂತದಿಂದ, ಸೊ ಆ ತರ ವಿರಹದಲ್ಲಿ ಏನಾಗುತ್ತೆ ಅವ್ರಿಗೆ ಬಂದು ಅಷ್ಟು ವಿರಹ ಆಗುತ್ತಲ್ವಾ, ಅಷ್ಟು ವಿರಹದಲ್ಲಿ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಅವ್ರ ಕೈಯಲ್ಲಿ ಏನಾಗಲ್ಲ, ತಡ್ಕೊಳಕ್ ಆಗಲ್ಲ. ಅವಾಗ ಏನಾಗುತ್ತೆ, ಯಾವಾಗ್ಲೂ ಕೃಷ್ಣ ಚಿಂತನೆ ಮಾಡ್ತಾರೆ, ಅರೆ ಕೃಷ್ಣ ಚಿಂತನೆಯಿಂದ ಹೊರಗಡೆ ಮನಸ್ಸು ತಗೋಬರಕ್ಕಾಗಲ್ಲ. ಉದ್ಧವ್ ಬಂದು ಕೃಷ್ಣ ಅಂತ ಕಲಿಸ್ತಾರ ತಾನೆ ಉದ್ಧವನ. ಗೋಪಿಕಾಸ್ ಎಲ್ಲ ಅಳ್ತಾ ಇದಾರೆ, ಅವ್ರನ್ನ ಬಂದು ಏನ್ ಮಾಡು, ನನ್ ಸಂದೇಶನ ಕೊಟ್ಬಿಡ್ಬಾ. ಅವಾಗ ಉದ್ಧವ ಯಾವಾಗ ಬರ್ತಾನೋ ಅವಾಗ ಉದ್ಧವ ಹೇಳ್ತಾನೆ, ಅರೆ ನೀವ್ ಯಾವಾಗ ಬಂದು ಯಾಕೆ ಚಿಂತನೆ ಮಾಡ್ತಾನೆ ಇದ್ದೀರಾ? ಚಿಂತೆ ಮಾಡ್ತಾನೆ ಇದ್ದೀರಾ ಯಾಕೆ ನೀವ್ ಬಂದು? ಸೊ ಯಾಕೆ ಯಾವಾಗ್ಲೂ ಆ ಭಗವಂತನ ಧ್ಯಾನ ಮಾಡಿ, ಆ ಗೋಪಿಕಾಸ್ ಏನ್ ಹೇಳ್ತಾರೆ, ಅರೆ ನಮ್ ಪ್ರಾಬ್ಲಮೇ ಅದು, ನಾವೇನ್ ಮಾಡ್ತಾ ಇದ್ರಿ, ಆ ಕೃಷ್ಣನ್ ಚಿಂತೆ ಮಾಡೋದೇ ನಮ್ ಪ್ರಾಬ್ಲಮ್. ಆ ಕೃಷ್ಣನ್ ಚಿಂತೆ ಮಾಡೋ ತ್ಯಾಗ ಮಾಡೋಕೋಸ್ಕರ ನಾವೇನ್ ಮಾಡ್ತಾ ಇದ್ರಿ, ಪ್ರಯತ್ನ ಮಾಡ್ತಾ ಇದ್ರಿ. ಕೃಷ್ಣನ್ ಚಿಂತೆ ಮಾಡೋದು ತ್ಯಾಗ ಮಾಡೋ, ಕೃಷ್ಣ ಚಿಂತನೆ ಮಾಡ್ಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ನೀನ್ ಬಂದು ನಂಗೆ ಕೃಷ್ಣ ಚಿಂತನೆ ಮಾಡಿ ಅಂತ ಉಪದೇಶ ಕೊಡ್ತಾ ಇದೀಯಾ. ಭಗವಂತನ ಚಿಂತನೆ ಮಾಡು, ಭಗವಂತ ಬಂದು ಎಲ್ಲಾ ದುಃಖ ನಾಶ ಮಾಡ್ತಾನೆ. ಅರೆ ನಮ್ ದುಃಖ ಕೊಡೋನೇ ಅವನು, ನಮ್ ದುಃಖ ಕೊಡೋನೇ ಅವನು. ಸೊ ಹೆಂಗೆ ಭಗವಂತನ? ಸೊ ಈ ತರ ಚಿಂತ ಮತ್ತೇನು ಅದರಿಂದ ಏನು, ಜಾಗರ ನೈಟ್ ನಲ್ಲಿ ನಿದ್ದೆ ಬರಲ್ಲ. ಸೊ ಮೆಲ್ಕೊನೋಕು ಆಗಲ್ಲ, ನಿದ್ದೆನೂ ಬರಲ್ಲ. ಅಟ್ಲೀಸ್ಟ್ ನಿದ್ದೆ ಹೋದ್ರಾದ್ರೂ ಸ್ವಲ್ಪ ಆದ್ರೂ ಮರಿಬಹುದು, ಆದ್ರೆ ನಿದ್ದೆನೇ ಬರಲ್ಲ ಆ ವಿರಹದಲ್ಲಿ. ನಿದ್ದೆನೂ ಬರಲ್ಲ, ಉದ್ವೇಗ ಆಗ್ತಾ ಇರುತ್ತೆ ಯಾವಾಗ್ಲೂ ನಾನು. ಮತ್ತೇನು, ಶರೀರ ಕ್ಷೀಣ ಆಗ್ತಾ ಇರುತ್ತೆ ಆ ಪ್ರೇಮದಿಂದ, ಆ ವಿರಹದಿಂದ ಶರೀರ ಕ್ಷೀಣ ಆಗ್ತಾ ಇರುತ್ತೆ. ಮತ್ತೇನು, ಶರೀರ ಬಂದು ಆ ಪ್ರೇಮದಿಂದ ಏನ್ ಮಾಡ್ತಾರೆ, ಮತ್ತೆ ಅದೆಲ್ಲ ಉರುಳ್ತಾರೆ. ಅವ್ರಿಗೆ ಬಂದು ಏನು ಮಾಡಕ್ಕೂ ಮನ್ಸೇ ಬರಲ್ಲ. ಅವಾಗ ಶರೀರ ಮಲಿನ ಆಗುತ್ತೆ. ಮತ್ತೇನು, ಉನ್ಮಾದ, ಮೋಹ, ಸೊ ಇದೆಲ್ಲ ಆ ವಿರಹ ದಶದಲ್ಲಿ. ಮತ್ತೇನು, ಮೂರ್ಛೆ ಆಗೋದಾಗಿರ್ಲಿ. ಸೊ ಇದೆಲ್ಲ ಏನು, ಆ ವಿರಹ ದಶದಲ್ಲಿ ಇದೆಲ್ಲ ಪ್ರಾಪ್ತಿ ಆಗುತ್ತೆ. ಆ ಯುಗಾಯತಂ ನಿಮೇಶೇನ ಚಕ್ಷುಷ ಪ್ರಾರುಷಾಯತಂ ಶೂನ್ಯಾಯತಂ ಜಗತ್ ಸರ್ವಂ ಗೋವಿಂದ ವಿರಹ ನಿಮೆ. ಆ ಅವಸ್ಥದಲ್ಲಿ ಇದೆಲ್ಲ ಪ್ರಾಪ್ತಿ ಆಗುತ್ತೆ. ನೆಕ್ಸ್ಟ್ ಏನು, ಆಶ್ಲಿಷ್ಯಾಂ ವಾಪಾದರತಾನ್ ಪಿನಷ್ಟಿಮಾಂ ಅದರ್ಶನಾನ್ ಮರ್ಮಹತಾಂ ಕರೋತುವ ಯಥಾ ತಥಾ ವಾ ವಿದಧಾತು ಲಂಪಟೋ
ಮತ್ ಪ್ರಾಣನಾಥಸ್ತು ಸ ಏವ ನಾಪರಹ. ಹ್ಮ್. ಸೊ ಇಲ್ಲೇನ್ ಹೇಳ್ತಾ ಇದಾರೆ ಬಂದು, प्रेम की दशा में पहुंचने पर जीवों की मनोवृत्ति कैसा होती है इस श्लोक में उसका परिचय दिया जा रहा है। वह लंपट चुड़मनी अपनी पद सेवा में अनुरक्त मुझे दासी को प्रगाढ़ आलिंगन के द्वारा आह्लादित करे, अपने पैरों तले रो डाले अथवा अपना दर्शन न देकर मुझे मर्मांत की पीड़ा प्रदान करे, या उसकी जैसा भी इच्छा हो करे, यहाँ तक कि दूसरे प्रेमी से सारे मेरे सामान में रमन भी करे। जब मरणशील मनुष्य समस्त कर्मों को परित्याग करके मुझे आत्मसमर्पण कर देता है, उस समय मैं भी उसका कुछ विशेष कल्याण करने का इच्छुक बना जाता हूँ, और तब मैं उसे अमृत स्वरूप अपने प्रिय परिकरत्व की प्राप्ति करा देता हूँ. ಸೊ ಇಲ್ಲೇನ್ ಹೇಳ್ತಾ ಇದಾರೆ ಬಂದು ಇದರಲ್ಲಿ, ಸೊ ಇದು ಏನು ಇದ್ರ ಆಧಾರಣಿ ಭಾವ ಈ ಶ್ಲೋಕ ಬಂದು ಆಶ್ಲಿಷ್ಯಂ ವಾ ಪಾದರತಾನ್ ಪಿನಷ್ಟಿಮಮ ದರ್ಶನನ್ ಮರ್ಮಹತಂ ಕರೋತ್ವ ಯಥಾ ತಥಾ ವಿದಧಾತು ಲಂಪಟೋ ಮತ್ ಪ್ರಾಣನಾಥಸ್ಸ ಸಯನಾಪರಹ. ಇದೇನು ಆ ರಾಧಾರಣಿ ಭಾವ ಇದು. ಕೃಷ್ಣ ನನ್ನ ಸ್ವೀಕಾರ ಮಾಡ್ಲಿ ಮಾಡ್ದಿರ ಇರ್ಲಿ. ಸೊ ರಾಧಾರಣಿ ಹೇಳ್ತಾ ಇದ್ದಾಳೆ, ಸೊ ನನ್ ಕೃಷ್ಣ ಬಂದು ಸ್ವೀಕಾರ ಮಾಡ್ಲಿ ಇಲ್ಲ ಮಾಡ್ದಿರ ಇರ್ಲಿ, ಇಲ್ಲಾಂದ್ರೆ ನಂದು ಹತ್ರ ಆದ್ರೂ ಇಕ್ಕೊಂಡ್ಲಿ ಇಲ್ಲಾಂದ್ರೆ ದೂರ ಆದ್ರೂ ಇಕ್ಲಿ, ಸೊ ಏನೇ ಮಾಡಿದ್ರೂ ಪರವಾಗಿಲ್ಲ, ಕೃಷ್ಣ ಮಾತ್ರನೇ ನನ್ನ ಪ್ರಾಣನಾಥ. ಕೃಷ್ಣ ಮಾತ್ರನೇ ನನ್ನ ಪ್ರಾಣನಾಥ. ಸೊ ಆವಾಗ ಕೃಷ್ಣ ಓಕೆ ನನ್ನ ಇಷ್ಟ ಬೀಳ್ತಾ ಇಲ್ಲ, ಕೃಷ್ಣ ರಾಧಾರಾಣಿ ಹೇಳ್ತಾ ಇದ್ದಾಳೆ ಕೃಷ್ಣ, ಸೊ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಕೃಷ್ಣ ನನ್ನಿಷ್ಟ ಬೀಳ್ತಾ ಇಲ್ಲ. ರಾಧಾರಾಣಿ ಸ್ವಾಮಿ ಹೇಳ್ತಾ ಇರೋದು ಕೃಷ್ಣ ನನ್ನಿಷ್ಟ ಬೀಳ್ತಾ ಇಲ್ಲ. ಆ ಕೃಷ್ಣ ಬಂದು ಬೇರೆ ಗೋಪಿಕನ ಇಷ್ಟ ಬೀಳ್ತಾ ಇದ್ರೆ, ಕೃಷ್ಣ ಬಂದು ಬೇರೆ ಗೋಪಿಕನ ಇಷ್ಟ ಬೀಳ್ತಾ ಇದ್ರೆ ಅವಾಗ ಏನ್ ಮಾಡ್ತೀನಿ ನಾನು, ಆ ಗೋಪಿಕ ನನ್ನ ಶತ್ರು ಕೂಡ ಆಗಿರ್ಬೋದು, ಆದ್ರೆ ಆ ಗೋಪಿಕಾಗೆ ಕೃಷ್ಣ ಇಷ್ಟ ಇಲ್ಲ ಅಂದ್ರೆ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಫಸ್ಟ್ ರಾಧಾರಾಣಿ ಹೇಳ್ತಾ ಇದ್ದಾಳೆ ಕೃಷ್ಣ ನನ್ನ ಇಷ್ಟ ನಾನು ಕೃಷ್ಣನ ಇಷ್ಟ ಬೀಳ್ತಾ ಇದ್ದೀನಿ, ಆದ್ರೆ ಕೃಷ್ಣ ನನ್ನ ಇಷ್ಟ ಬೀಳ್ತಾ ಇಲ್ಲ, ಕೃಷ್ಣ ಬೇರೆ ಗೋಪಿಕನ ಇಷ್ಟ ಬೀಳ್ತಾ ಇದ್ದಾನೆ, ಆದ್ರೆ ಆ ಗೋಪಿಕಾಗೆ ಕೃಷ್ಣ ಅಂದ್ರೆ ಇಷ್ಟ ಇಲ್ಲ, ಆ ಗೋಪಿಕಾ ನನ್ನ ಶತ್ರು ಕೂಡ, ಆದ್ರೇನು ಪರವಾಗಿಲ್ಲ, ನಾನು ಕೃಷ್ಣನ ಸಂತೋಷಕ್ಕೋಸ್ಕರ ಏನ್ ಮಾಡ್ತೀನಿ, ಹೋಗಿ ಆ ಗೋಪಿಕಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀನ್ ಕೃಷ್ಣ ಅಂದ್ರೆ ನಿನ್ಗೆ ಯಾಕೆ ಇಷ್ಟ ಇಲ್ಲ, ಅವಾಗ ಕೃಷ್ಣ ಬಗ್ಗೆ ನಾನು ಎಲ್ಲ ವರ್ಣನೆ ಮಾಡ್ತೀನಿ, ಕೃಷ್ಣ ಬಗ್ಗೆ ವರ್ಣನೆ ಮಾಡ್ಬಿಟ್ಟು ಕೃಷ್ಣ ಕಡೆ ಆಸಕ್ತಿ ಆಗೋ ತರ ನಾನು ನೋಡ್ತೀನಿ. ಮತ್ತೆ ನಾನು ಆ ಗೋಪಿಕಾ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ಕೊಂತೀನಿ, ಏನು, ಹೆಂಗಾದ್ರೂ ನನ್ನ ಹತ್ರ ಒಂದು ದಾಸಿ ಪೋಸ್ಟ್ ಕೊಡು ಸಾಕು, ನಿನ್ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಸ್ವಾಮಿ ಯಾರು ಹೇಳ್ತಾ ಇರೋದು, ರಾಧಾರಾಣಿ ಹೇಳ್ತಾ ಇರೋದು. ಅದಕ್ಕೆ ಮಹಾಪ್ರಭು ಒಂದು ಉದಾಹರಣೆ ಕೊಡ್ತಾರೆ, ಏನೋ ಒಂದು ಊರಲ್ಲಿ ಬಂದು ಒಂದು ವೇಶ್ಯ ಬರ್ತಾರೆ, ಆ ವೇಶ್ಯ ನೋಡಿದ ತಕ್ಷಣನೇ ಸೊ ಅಷ್ಟವರೆಗೂ ಆ ಬ್ರಾಹ್ಮಣ ಯಾವಾಗ್ಲೂ ಡಲ್ ಆಗೇ ಇರ್ತಾ ಇದ್ದ, ಆದ್ರೆ ಅವಾಗ ಆ ವೇಶ್ಯನ ಯಾವಾಗ ನೋಡಿದ್ನೋ ಅವಾಗ ಏನಾಯ್ತು, ತುಂಬಾ ಸಂತೋಷ ಆಗೋ ಸ್ಟಾರ್ಟ್ ಮಾಡ್ಬಿಟ್ಟ ಆ ಬ್ರಾಹ್ಮಣ. ಯಾಕೆ, ಆ ವೇಶ್ಯನ ಹೆಂಗಾದ್ರೂ ನಾನು ಅನುಭವಿಸ್ಬೇಕು ಅಂತ ಕಾಮನೆ ಬಂದ್ಬಿಡುತ್ತೆ ಆ ಬ್ರಾಹ್ಮಣಗೆ. ಆದ್ರೆ ಸೊ ಆ ವೇಶ್ಯ ಕೊಡಗೆ ಇವನ ಹತ್ರ ದುಡ್ಡಿಲ್ಲ, ಆ ವೇಶ್ಯನ ಇವ್ರನ್ನ ಸ್ವೀಕಾರ ಮಾಡ್ತಾ ಇಲ್ಲ ಬ್ರಾಹ್ಮಣನ. ಅವಾಗ ಏನ್ ಮಾಡ್ತಾಳೆ, ಸೊ ಎಂತಿ ತಿಳ್ಕೊಂತಾಳೆ, ನನ್ ಗಂಡ ಯಾಕೆ ತುಂಬಾ ದುಃಖ ಇದ್ದಾನೆ ಅಂತ ತಿಳ್ಕೊಂತಾಳೆ. ಅವಾಗ ಎಂತಿಗೆ ಗೊತ್ತಾಯ್ತು, ನನ್ ಗಂಡ ಬಂದು ಆ ವೇಶ್ಯಗೆ ಆಕರ್ಷಿತ ಆಗಿದ್ದಾನೆ ಅಂತ. ಅವಾಗ ಏನ್ ಮಾಡ್ತಾಳೆ, ಆ ಸ್ತ್ರೀ, ಆ ಪತ್ನಿ ಏನ್ ಮಾಡ್ತಾಳೆ, ಹೋಗಿ ಆ ವೇಶ್ಯ ಮನೆಯಲ್ಲಿ ಏನ್ ಮಾಡ್ತಾಳೆ, ವೇಶ್ಯ ಎದ್ದೋಲ್ಕ್ ಮುಂಚೆನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಳೆ, ಮನೆಯೆಲ್ಲ ಡೈಲಿ ಕ್ಲೀನ್ ಮಾಡ್ಬಿಡ್ತಾಳೆ. ಯಾಕೆ, ಆ ವೇಶ್ಯ ನನ್ ಗಂಡನ ಸ್ವೀಕಾರ ಮಾಡ್ಬೇಕು ಅಂತ. ಸೊ ಈ ತರ ಬಂದು ಡೈಲಿ ಈ ತರ ಒಂದಿನ 2 ದಿನ ಅಲ್ಲ, ತುಂಬಾ ದಿನ ನೋಡುತ್ತೆ ಈ ತರ. ಆ ಗಂಡ ಸೊ ಆ ವೇಶ್ಯ ಎದ್ದೋಲ್ಕ್ ಮುಂಚೆನೆ ಎಂತಿ ಹೋಗಿ ಕ್ಲೀನ್ ಮಾಡ್ಬಿಡ್ತಾಳೆ. ಅವಾಗ ವೇಶ್ಯ ಕೇಳ್ತಾರೆ, ಒಂದಿನ ನೋಡ್ಬಿಡ್ತಾಳೆ ವೇಶ್ಯ ಯಾರು ಕ್ಲೀನ್ ಮಾಡ್ತಾ ಇರೋದು ಅಂತ. ಅವಾಗ ನೋಡ್ಬಿಡ್ತಾರೆ ಆ ಪತ್ನಿ, ಸೊ ಒಂದು ಸ್ತ್ರೀ, ನೀವ್ ಯಾಕೆ ಈ ತರ ಮಾಡ್ತಾ ಇದೀಯ. ಅವಾಗ ಏನ್ ಹೇಳ್ತಾರೆ, ಸೊ ನೀನಂದ್ರೆ ನನ್ನ ಗಂಡನಿಗೆ ಇಷ್ಟ, ಸೊ ನೀನಂದ್ರೆ ನನಗೆ ನನ್ನ ಪತಿಗೆ ನನ್ನ ಪತಿಗೆ ತುಂಬಾ ಇಷ್ಟ ಆಗ್ತಾ ಇದೆ, ಅದರಿಂದ ನನ್ನ ಪತಿಗೆ ಸಂತೋಷ ಕೊಡು, ಪತಿಗೆ ಸಂತೋಷ ಕೊಡು. ಸೊ ಇದು ಆ ರಾಧಾರಾಣಿ ಭಾವ. ಸೊ ಕೃಷ್ಣ ಸಂತೋಷಕ್ಕೆ ಏನ್ ಬೇಕಂದ್ರೂ ಮಾಡಕ್ಕೆ ತಯಾರಿರ್ತಾರೆ, ಅದೇ ಇಲ್ಲಿ ಹೇಳ್ತಾ ಇರೋದು ಬಂತು. ಸೊ
जब मनुष्य समस्त कर्मों को परित्याग करके मुझे आत्मा से पर कर देते, इस लक्षण से ज्ञात होता है कि प्रेम रस में श्री कृष्ण भक्तों के एकमात्र जीवन धन है और प्राण स्वरूप हो पड़ता है। उस दशा में भक्त और भगवान का परस्पर आकर्षण रूप परम धर्म पूर्ण रूप से प्रकाशित हो पड़ते हैं। श्रीमद् भागवतम पे श्री प्रहलाद महाराज ने कहा है, जैसा चंबू के पास लोहा स्वयं खींच जाती है, वैसे ही चक्रमानी भगवान के स्वच्छंद इच्छुक शक्ति से मेरा चित्त भी संसार से अलग होकर उनकी और खींच जाती है। उस वचन से विचार की दृष्टि होता है कि अनु चैतन्य जीव और विभु चैतन्य श्री कृष्ण में परस्पर संबंधात्मक एक स्वाभाविक धर्म है। वह स्वाभाविक धर्म जीवन को बहिर्मुख दशा में लुप्त प्राय करते, परंतु सौभाग्य जब जीव की सौभाग्य निर्मल हो जाते हैं, तब जीव और कृष्ण के बीच उभयनिष्ठ पूर्व सिद्धि स्वाभाविक धर्म पुनः प्रकटित होते। ठीक उसी प्रकार से जैसे शुद्ध मथुरा लोह चंबू के पास स्वयं की जाती है। ಈ ಅವಸ್ಥೆಯಲ್ಲಿ ಏನಾಗುತ್ತೆ, ಸಾಧಕಕ್ಕೆ ಮತ್ತೆ ಏನು ಭಗವಂತನ ಹತ್ರ ಇಲ್ಲೇ ಪೂರ್ಣ ರೂಪದಲ್ಲಿ ದರ್ಶನ ಆಗೋದು. ಭಾವಾವಸ್ಥೆಯಲ್ಲಿ ಹೃದಯದಲ್ಲಿ ದರ್ಶನ ಆಗುತ್ತೆ. ಭಾವಾವಸ್ಥೆಯಲ್ಲಿ ಆ ಸಾಧಕನಿಗೆ ಹೃದಯದಲ್ಲಿ ದರ್ಶನ ಆಗುತ್ತೆ, ಆದ್ರೆ ಸಾಕ್ಷಾತ್ ದರ್ಶನ ಆಗಲ್ಲ. ಸಾಕ್ಷಾತ್ ದರ್ಶನ ಯಾವಾಗ ಆಗುತ್ತೆ? ಪ್ರೇಮದಲ್ಲೇ ಸಾಕ್ಷಾತ್ ದರ್ಶನ ಆಗೋದು. ಆ ಭಗವಂತನ ಹತ್ರ ಮಾತಾಡೋಕಾಗದು, ಇಲ್ಲ ಭಗವಂತನ ಹತ್ರ ಲೀಲೆ ಮಾಡ್ಬೇಕು ಅನ್ಕೊಂಡಿದ್ರೆ ಅದೆಲ್ಲ ಯಾವಾಗ ಆಗುತ್ತೆ? ಆ ಪ್ರೇಮ ದಶದಲ್ಲೇ ಆಗೋದು. ಆ ಪ್ರೇಮ ದಶದಲ್ಲೇ ಆಗೋದು. ಸೊ ಭಾವಾವಸ್ಥೆದಲ್ಲಿ ಕೂಡ ಹೃದಯದಲ್ಲಿ ಪ್ರಕಾಶಿತ ಆಗುವಷ್ಟೇ ಒಟ್ಟಿಗೂ ಏನು ಡೈರೆಕ್ಟ್ ಆಗಿ ಲೀಲೆ ಮಾಡಕ್ಕಾಗಲ್ಲ. ಆದ್ರೆ ಪ್ರೇಮ ಆವಾಗವಾಗ ದರ್ಶನ ಆಗುತ್ತೆ. ಭಾವದಲ್ಲಿ ಆವಾಗವಾಗ ದರ್ಶನ ಆಗುತ್ತೆ, ಆದ್ರೆ ನಿತ್ಯ ದರ್ಶನ ಆಗಲ್ಲ, ನಿರಂತರ ದರ್ಶನ. ನಿರಂತರ ದರ್ಶನ ಯಾವಾಗ ಆಗುತ್ತೆ ಅಂದ್ರೆ ಪ್ರೇಮದಲ್ಲೇ ಆಗೋದು, ಡೈರೆಕ್ಟ್ ಐ ಟು ಐ. ಸೊ ಯಾವಾಗ ಆಗುತ್ತೆ? ಆ ಪ್ರೇಮ ಅವಸ್ಥೆದಲ್ಲೇ ಆಗೋದು. ಅಲ್ಲೇ ಬಂದು ನಾವು ವರ್ಣನೆ ಮಾಡ್ತಿರ್ತಲ್ಲ, ಆ ಕೃಷ್ಣ ಸೌಂದರ್ಯ ಅಷ್ಟಿರುತ್ತೆ ಇಷ್ಟಿರುತ್ತೆ, ಅದೆಲ್ಲ ಯಾವಾಗ ಆಕರ್ಷಿತ ಮಾಡಕ್ಕಾಗುತ್ತೆ? ಆ ಪ್ರೇಮ ಅವಸ್ಥೆದಲ್ಲೇ ಆಕರ್ಷಿತ ಆಗೋದು. ಆವಾಗ ಬಂದು ಈ ಸಂಸಾರದಲ್ಲಿ ಏನು ಸಂಬಂಧನೇ ಇರಲ್ಲ. ಆ ಅವಸ್ಥೆದಲ್ಲಿ ಈ ಸಂಸಾರದಲ್ಲಿ ಏನು ಸಂಬಂಧನೇ ಇರಲ್ಲ. ಅದಕ್ಕೆ ಭಕ್ತಿನ ಠಾಕೂರ್ ಆಡ್ತಾರಲ್ವಾ, ದೇಖಿತೆ ಭೂಲಿ ಬಾಬಾ ಕವೆ ನಿಜ ಸ್ಥೂಲ ಪರಿಚಯ ನಯನ ಹೆರಿಬೋ ವ್ರಜಪುರ ಶೋಭಾ ನಿತ್ಯ ಚಿದಾನಂದಮಯ. ನನಗೆ ಯಾವಾಗ ದರ್ಶನ ಆಗುತ್ತೆ? ಆ ತರ ದಿವ್ಯಾದ ವೃಂದಾವನ ಧಾಮ. ಮತ್ತೆ ಏನು ಆ ತರ ದರ್ಶನ ಆಗಿದ್ರೆ ಏನಾಗುತ್ತೆ? ಸೊ ವೃಷಭಾನುಪುರೆ ಜನಮಲೋ ಇಬೆ ಜಾವತ ವಿವಾಹ ಹೋಬೆ. ಆಗ ಭಕ್ತಿವಿನೋದ್ ಠಾಕೂರ್ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅರೆ ನನ್ ಜನ್ಮ ಯಾವಾಗ ವೃಷಭಾನುಪುರದಲ್ಲಿ ಆಗುತ್ತೆ? ವೃಷಭಾನುಪುರ ಅಂದ್ರೆ ಏನು? ರಾಧಾರಾಣಿ ಎಲ್ಲಿ ಜನ್ಮ ತಗೊಂಡಿದ್ದಾರೋ ಅದನ್ನ ವೃಷಭಾನುಪುರ ಅಂತ ಕರೀತಾರೆ. ಒಂದೊಂದ್ ಟೈಮಲ್ಲಿ ರಾಧಾರಾಣಿ ಎಲ್ಲಿ ಬರ್ಸಾನದಲ್ಲಿ ಜನ್ಮ ತಗೊಂತಲೆ, ಒಂದೊಂದು ಕಲ್ಪದಲ್ಲಿ ರಾವಲಲ್ಲಿ ಜನ್ಮ ತಗೊಂತಲೆ. ಈ ಕಲ್ಪದಲ್ಲಿ ಎಲ್ಲಿ ಜನ್ಮ ತಗೊಂಡಿರೋದು ರಾಧಾರಾಣಿ? ಈ ಕಲ್ಪದಲ್ಲಿ ಎಲ್ಲಿ ತಗೊಂಡ್ಲು ಜನ್ಮ? ಆನ್ಲೈನ್ ಅಲ್ಲಿ ಯಾರಾದ್ರೂ ಹೇಳ್ತೀರಾ ರಾಧಾರಾಣಿ ಎಲ್ಲಿ ಜನ್ಮ ತಗೊಂಡಿದ್ದು? ಬರ್ಸಾನ ಅಲ್ಲ, ಬರ್ಸಾನ ಬಂದು ದೊಡ್ಡವರಾಗಿರೋ ಸ್ಥಳ ಅದು. ಈ ಸತಿ ರಾವಲಲ್ಲಿ ಜನ್ಮ ತಗೊಂಡಿದ್ದು ರಾಧಾರಾಣಿ. ರಾವಲ್ ಸೊ ರಾವಲಲ್ಲಿ ಜನ್ಮ ತಗೊಂಡಿದ್ದು ರಾಧಾರಾಣಿ. ಆ ರಾವಲ್ನಿಂದ ಆಮೇಲೆ ಬರ್ಸಾನಾಗ್ ಬರೋದು, ಅಲ್ಲಿ ಬೆಳ್ದಿರೋ ಜಾಗ. ಅಲ್ಲಿ ದೊಡ್ಡವರೊಳಗಿರೋ ಜಾಗ ಅದು ಬಂದು. ಸೊ ಇಲ್ಲೇನು ರಾವಲಲ್ಲಿ. ಸೊ ಯಾವಾಗ ನನ್ಗ ಬಂದು ಯಾವಾಗ ನಾನು ವೃಷಭಾನುಪುರದಲ್ಲಿ ನಾನು ಯಾವಾಗ ಜನ್ಮ ಆಗುತ್ತೆ ನನ್ಗೆ? ಮತ್ತೆ ಜನ್ಮ ಆಗಿದ ತಕ್ಷಣ ಏನಾಗುತ್ತೆ? ಮತ್ತೆ ನನಗೆ ರಾಧಾರಾಣಿ ಹುಟ್ಟಿರೋ ಜಾಗದಲ್ಲಿ ಜನ್ಮ ಆಗಿದ್ರೆ ಮತ್ತೆ ನನ್ಗೆ ಎಲ್ಲಿ ಮದ್ವೆ ಆಗುತ್ತೆ? ಜಾವತ್. ಜಾವತ್ ಕೇಳಿದ್ದೀರಾ? ಜಾವತ್ ಅಲ್ಲಿ ವಿವಾಹ ಆಗುತ್ತೆ. ಅವಾಗ ಏನ್ ಮಾಡ್ಬೋದು? ಬಂದು ನಾನು ರಾಧಾರಾಣಿಗೆ ಕೃಷ್ಣಿಗೆ ಸಾಕ್ಷಾತ್ ರೂಪದಲ್ಲಿ ನಾನೇನ್ ಮಾಡ್ಬೋದು? ಸೇವೆ ಮಾಡ್ಬೋದು. ಸೇವೆ ಮಾಡ್ಬೋದು. ಅಲ್ಲಿ ಪ್ರೇಮ ವಸ್ತುದಲ್ಲೇ ನಾವು ಏನು ಭಗವಂತನಿಗೆ ಏನು ಡೈರೆಕ್ಟ್ ಬಂದು ಸೇವೆ ಮಾಡಕ್ಕಾಗೋದು. ಪ್ರೇಮ ವಸ್ತುದಲ್ಲಿ ಬರೀ ಮಾಧುರ್ಯ ಮಾತ್ರನೇ ಪ್ರೇಮ ಅಂತಿಲ್ಲ. ಶಾಂತ ಆಗಿರೋದು ಅದು ಕೂಡ ಪ್ರೇಮ ಭಕ್ತಿನೇ. ಶಾಂತ ಆಗಿರ್ಬೋದು, ದಾಸ್ಯ ಆಗಿರ್ಬೋದು, ಸಖ್ಯ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಮಾಧುರ್ಯ ಆಗಿರ್ಬೋದು. ಈ ಐದೂನು ಪ್ರೇಮ ಭಕ್ತಿ ಇದೆ. ಈ ಐದೂನು ಪ್ರೇಮ ಭಕ್ತಿನೇ. ಆ ಪ್ರೇಮ ಭಕ್ತಿಯಲ್ಲಿ ಬೇರೆ ಬೇರೆ ಅಂಗ ತರ ಅಷ್ಟೇ, ಬೇರೆ ಬೇರೆ ಪಾರ್ಟ್ಸ್ ತರ ಅಷ್ಟೇ. ಸೊ ಅವಾಗ ಏನಾಗುತ್ತೆ? ಇಲ್ಲಿ ಈ ಅವಸ್ಥದಲ್ಲಿ ಏನು ಏನು ಸಂಸಾರದಲ್ಲಿ ಏನು ನೆನಪಿರಲ್ಲ. ಈ ಸಂಸಾರದಲ್ಲಿ ಏನು ನೆನಪಿರಲ್ಲ. ಆಮೇಲೆ ಸೊ ಇಲ್ಲಿ ಪ್ರೇಮ ಭಕ್ತಿದಲ್ಲಿ ಸಾಧಕ ಯಾವಾಗ ಹೋಗ್ತಾನೋ ಅವಾಗ ಏನಾಗುತ್ತೆ? ಇಲ್ಲಿ ಕೂಡ ಟ್ರೈನಿಂಗ್ ಆಗುತ್ತೆ. ಯಾರು ನಿತ್ಯ ಸ್ವರೂಪ ಇರ್ತಾರ ತಾನೆ, ನಿತ್ಯ ಸಿದ್ಧ ಗೋಪಿಕಾಸ್ ಇರ್ತಾರಲ್ವಾ, ಲಲಿತಾ ವಿಶಾಖ, ಅವ್ರ ಕಂಟ್ರೋಲ್ ಅಲ್ಲಿ, ಅವ್ರ ಅಂಡರ್ ಅಲ್ಲಿ ಇಲ್ಲಿ ಕೂಡ ಟ್ರೈನಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ಟ್ರೈನಿಂಗ್ ಆದ್ಮೇಲೆ
ಆಮೇಲೆ ನಾವ್ ಹಾಕ್ತಿರಿ ಇಲ್ಲಿ ಪಾಸ್ ಆದ್ಮೇಲೆ ನಿತ್ಯ ಪರಿಕರ ಹಾಕ್ತಿರಿ. ಅಂದ್ರೆ ಏನು, ಈ ಭಗವಂತ ನಾಮ ಕೊಟ್ಟು ಹೋಗ್ತೀರಿ. ಸೊ ಆಮೇಲೆ ನಮ್ದು ಭಗವಂತ ನಿತ್ಯ ಪರಿಕರ ಆಗ್ಬಿಡ್ತೀರಿ. ಆವಾಗ ಭಗವಂತ ಮತ್ತೆ ಎಲ್ಲೆಲ್ಲ ಅವತಾರ ತಗೊಂತಾನೋ ಅಲ್ಲಿ ನೀವುನು ಹೋಗ್ತೀರಾ. ಅಲ್ಲಿ ಹೋಗಿ ಭಗವಂತನ ಹತ್ರ ನಿತ್ಯವಾಗಿ ಲೀಲೆ ಮಾಡ್ತೀರಾ. ಅದು ಇಲ್ದಿರೋ ಹತ್ರ ನಮ್ ಗುರು ಪರಂಪರೆ ಯಾವ ತರ ಬಂದ್ರು ಜೀವನ ಉದ್ಧಾರ ಮಾಡಕ್ಕೆ, ಆ ತರ ಕೂಡ ನೀವು ಕೂಡ ಬರ್ಬೋದು. ಸೊ ಯಾವಾಗ ನಿತ್ಯ ಪರಿಕಾರ ಆಗ್ತಿರೋ ಆವಾಗ. इस प्रकार धर्म का एकमात्र प्रयोजन उस पूरा सिद्धि स्वभाव के धर्म का ही प्रकट करता है. ಸೊ ಇದು ಪ್ರೇಮ ಅನ್ನೋದೇ ನಿಜವಾದ ಜೀವಿದ ನಿತ್ಯ ಸ್ವರೂಪ. ಭಗವತ್ ಪ್ರೇಮ ಅನ್ನೋದೇ ಜೀವಿದ ನಿತ್ಯ ಸ್ವರೂಪ. ಅದಕ್ಕೆ ಹೇಳ್ತಾರೆ ತಾನೆ, ಪ್ರೇಮಹೀನ ದೀನ ದರಿದ್ರ ಜೀವನ್. ಆ ತರ ಪ್ರೇಮ ಯಾರು ಪ್ರಾಪ್ತಿ ಮಾಡ್ಕೊನಲ್ವೋ ಅವ್ರ ಜೀವಗಳು ನಿಜವಾಗ್ಲೂ ದರಿದ್ರ ಜೀವನ. ಸೊ ಆ ಪ್ರೇಮ ಭಕ್ತಿ ಪಡ್ಕೊನೇದ್ ತಪ್ಪ. ಆ ಪ್ರೇಮ ಭಕ್ತಿ ಪಡ್ಕೊಳೋದ್ ಬಿಟ್ಬಿಟ್ಟು ಜೀವಿಗೆ ಬೇರೆ ಇನ್ನೇನು ಉದ್ದೇಶನೇ ಇಲ್ಲ. ಅದು ಮಾತ್ರನೇ ಏಕಮಾತ್ರ ಪ್ರಯೋಜನ. इसका अतिरिक्त उसका कोई दूसरा प्रयोजन नहीं है. अतः शुद्ध जीवन को प्रेम रूप धर्म का साधन में किसी भी दूसरे पल की कामना का अभाव समझना चाहिए, क्योंकि श्रीमद् भागवत के स्वयं कृष्ण ने भी ऐसा कहा है कि मेरी प्यारी गोपियों तुमने मेरे लिए गुरग्रहति बीड़ियों को तोड़ डाला है. ಸೊ ಇದೆ ಈ ಶ್ಲೋಕದ ತಾತ್ಪರ್ಯ. ಎನ್ನೋ ಶ್ಲೋಕ ಇದನ್ನೆಲ್ಲ ಇನ್ನೂ ತುಂಬಾ ಇದೆ, ಆದ್ರೆ ನಮ್ಗೆ ಸದ್ಯಕ್ಕೆ ಇದೆಲ್ಲ ಬೇಕಾಗಿಲ್ಲ. ಅದಕ್ಕೆ 3 ಶ್ಲೋಕ ಒಂದೇ ದಿನದಲ್ಲಿ ಮುಗಿಸಿರೋದು. ಸೊ ಇದೋಡ ಶಿಕ್ಷಾಷ್ಟಕ ಮುಗೀತು. ಸೊ ಸೋಮವಾರದಿಂದ ಬೇರೆ ಗ್ರಂಥ ಮಾಧುರ್ಯ ಕಾದಂಬಿನಿ. ಸೊ ಇದು ಬಂದು ತುಂಬಾ ಮುಖ್ಯ ಸಾಧಕರಿಗೆ.